ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಬ್ರಹ್ಮಾದ್ಯಾ ವಿಬುಧಶ್ರೇಷ್ಠಾ ಬ್ರಹ್ಮಾಣ್ಯಾದ್ಯಾಃ ಸುರಾಂಗನಾಃ ಯಾಂ ಪೂಜಯಂತೆ ಸೇವಂತೆ ಸಾ ಮಾಂ ಪಾತು ರಮಾ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸಿ ನಿನ್ನೆಯಿಂದ ನಾವು ನೋಡ್ತಾ ಇರತಕ್ಕಂತಹ ವಿಷಯ ಶ್ರೀ ವ್ಯಾಸಯೋಗಿ ಚರಿತ. ಸೋಮನಾಥ ಕವಿ ಶ್ರೀ ವ್ಯಾಸರಾಜರ ಸಮಕಾಲೀನದವನು. ಅವರ ಸನ್ನಿಧಾನದಲ್ಲಿ ಕೆಲವು ಕಾಲ ಇದ್ದು ಈ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಅವನು ಈ ಗ್ರಂಥದ ಕೊನೆಯಲ್ಲಿ ಹೇಳಿದ್ದಾನೆ, ವ್ಯಾಸರಾಜರ ಶಿಷ್ಯರು ನಾರಾಯಣ ಯತಿಗಳು ಅಂತ. ಅವರು ನನಗೆ ಪತ್ರ ಬರೆದು ಕಳಿಸಿ ನನ್ನನ್ನು ಕರೆಸಿಕೊಂಡು ವ್ಯಾಸರಾಜರ ಸಮ್ಮುಖದಲ್ಲಿ ನನ್ನ ಪರಿಚಯವನ್ನು ಮಾಡಿಸಿ, ನಾನು ಮಾಡಿರತಕ್ಕಂತಹ ಬೇರೆ ಬೇರೆ ಕಾವ್ಯ ಪದ್ಯ ಅವುಗಳ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಹೇಳಿ, ಅವರೇ ನನಗೆ ವ್ಯಾಸರಾಜರ ಚರಿತ್ರೆಯ ಆಕರಗಳನ್ನೆಲ್ಲ ತಿಳಿಸಿಕೊಟ್ಟು, ನೀನು ಇವರ ಬಗ್ಗೆ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ತಿಳಿಸಿಕೊಟ್ಟರು. ನಾನು ಬೇರೆ ಬೇರೆ ರಾಜರ ಆಸ್ಥಾನಗಳಿಗೆ, ಜಮೀನ್ದಾರರು ಅವರ ಸ್ಥಳಗಳಿಗೆ ಹೋಗಿ ಅವರಿಗೆ ಸಂಬಂಧಪಟ್ಟಂತಹ ಚರಿತ್ರೆಯನ್ನು, ಅವರನ್ನು ಹೊಗಳತಕ್ಕಂತಹ ಪದಪದ್ಯಗಳನ್ನು ಬರೆದಿದ್ದೆ. ಈಗ ಇಂಥ ಒಂದು ಬೃಹತ್ ಗ್ರಂಥವನ್ನು ಬರಿತಾ ಇದ್ದೇನೆ. ಬರೆದಿದ್ದಷ್ಟೇ ಅಲ್ಲದೇನೆ ಅದನ್ನು ವ್ಯಾಸರಾಜರ ಸಮ್ಮುಖದಲ್ಲಿ ಇದನ್ನು ನಾನು ಕೇಳಿಸಿ ಅವರ ಒಪ್ಪಿಗೆಯನ್ನು, ಅವರ ಒಂದು ಪ್ರಶಂಸೆಯನ್ನು, ಅವರ ಅನುಗ್ರಹವನ್ನು ಪಡೆದಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ. ಹೀಗೆ ಈ ಹಿನ್ನೆಲೆಯಲ್ಲಿ ಈ ಕೃತಿಗೆ ಒಂದು ವಿಶೇಷವಾದಂತಹ ಸ್ಥಾನ ಇದೆ. ಈ ಕೃತಿಯಲ್ಲಿ ಎರಡು ಮುಖಗಳಿವೆ. ಒಂದು ವ್ಯಾಸರಾಜರ ಚರಿತ್ರೆಯನ್ನು ತಿಳಿಸ್ತಕ್ಕಂತಹ ದೃಷ್ಟಿ ಆದರೆ, ಮತ್ತೊಂದು ಅವನೊಬ್ಬ ಕವಿ ಪ್ರಾಚೀನ ಕಾಲದ ಸಂಸ್ಕೃತ ಸಾಹಿತ್ಯದ ಮೇರು ಕೃತಿಗಳಾದಂತಹ ಬಾಣಭಟ್ಟನ ಕಾದಂಬರಿ, ಹರ್ಷಚರಿತೆ ಇವುಗಳನ್ನು ಚೆನ್ನಾಗಿ ಓದಿದ್ದಾನೆ. ಯಾವ ಗ್ರಂಥವನ್ನು ಯಾರು ಚೆನ್ನಾಗಿ ಓದ್ತಾರೆ ಅದರ ಪ್ರಭಾವ ಬರುತ್ತೆ. ಹೀಗಾಗಿ ಇವನ ಕೃತಿಯ ಮೇಲೆ ಬಾಣಭಟ್ಟನ ಪ್ರಭಾವ ಇದೆ. ಬಾಣಭಟ್ಟನಂತೆ ಓತಪ್ರೋತವಾಗಿ ಪ್ರಕೃತಿ ವರ್ಣನಪೂರ್ವಕವಾದಂತಹ ಸಂದರ್ಭಗಳ ವರ್ಣನೆ, ವ್ಯಕ್ತಿಗಳ ವರ್ಣನೆ ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಆ ದೃಷ್ಟಿಯಿಂದ ನಾವು ಕೆಲವು ಭಾಗಗಳನ್ನು ತೆಗೆದು ನೋಡಲಿಕ್ಕೆ ಅವಕಾಶ ಇದೆ. ಅದನ್ನು ಈ 2 ದಿವಸದ ಉಪನ್ಯಾಸದ ಸಂದರ್ಭದಲ್ಲಿ ನಾನು ಹೆಚ್ಚು ಮಾಡ್ತಾ ಇಲ್ಲ. ವ್ಯಾಸಯೋಗ ಚರಿತೆಯಲ್ಲಿ ಬಂದಿರತಕ್ಕಂತಹ ವ್ಯಾಸರಾಜರ ಜೀವನ ಚರಿತ್ರೆ ಮಧ್ಯದಲ್ಲಿ ಬಂದಿರತಕ್ಕಂತಹ ಕೆಲವು ಸ್ವಾರಸ್ಯದ ಅಂಶಗಳನ್ನು ನೋಡಲಿಕ್ಕಷ್ಟೇ ಈ ಪ್ರಯತ್ನ ನಡೆದಿದೆ. ನಿನ್ನೆಯವರೆಗೆ ಬಲ್ಲಹಣ ಸುಮತಿ ಮತ್ತು ಲಕ್ಷ್ಮಿ ಅವರಿಬ್ಬರು ಬ್ರಹ್ಮಣ್ಯತೀರ್ಥರ ಅನುಗ್ರಹದಿಂದ 3 ಜನ ಮಕ್ಕಳನ್ನು ಪಡೆದು 3ನೇ ಮಗನನ್ನು ನಮಗೆ ಒಪ್ಪಿಸಬೇಕು ಅಂತ ಅವರ ಸೂಚನೆಯಂತೆ ಅವರ ಶಿಷ್ಯನು ಬಂದು ಕೊಟ್ಟಿರತಕ್ಕಂತಹ ಪತ್ರವನ್ನು ತೆಗೆದುಕೊಂಡು ಮಗನಿಗೂ ಎಲ್ಲ ವಿಷಯವನ್ನು ತಿಳಿಸಿ ಅವರ ಹತ್ರ ಕರ್ಕೊಂಡು ಹೋಗಿದ್ದಾರೆ. ವ್ಯಾಸರಾಜರ ಪೂರ್ವಾಶ್ರಮದ ಹೆಸರು ಯತಿರಾಜ. ಉತ್ತರಾಶ್ರಮದಲ್ಲಿ ಏನಾದರೂ ಅದು ಪೂರ್ವಾಶ್ರಮದಲ್ಲೂ ಸೂಚಿತವಾಗಿದೆ. ಆ ಬಾಲಕ ಅವನನ್ನು ಬ್ರಹ್ಮಣ್ಯತೀರ್ಥರ ಹತ್ತಿರ ಕರ್ಕೊಂಡು ಹೋದರು. ಒಂದು 100 ಸಲ ನಮಸ್ಕಾರ ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಅವರಿಗೆ, ಅವರ ತಂದೆಯವರಿಗೆ ಅಷ್ಟು ಬ್ರಹ್ಮಣ್ಯತೀರ್ಥರ ಮೇಲೆ ವಿಶೇಷವಾದಂತಹ ಗೌರವ. ಕರ್ಕೊಂಡು ಹೋಗಿ ಮಗನನ್ನು ಒಪ್ಪಿಸಿದ್ದಾರೆ. ಬ್ರಹ್ಮಣ್ಯ ತೀರ್ಥರು ಮೊದಲನೇ ಸಲ
ಆ ಯತಿರಾಜ ಬಾಲಕನನ್ನು ನೋಡಿದರಂತೆ. ಇಲ್ಲಿ ಕವಿ ಆ ಇಡೀ ಆ ಬಾಲಕನ ಒಂದು ವರ್ಣನೆಯನ್ನು ಮಾಡಿದ್ದಾರೆ. ಇಡೀ ತಲೆಯಿಂದ ಕಾಲಿನವರೆಗೆ ಆ ಬಾಲಕನನ್ನು ನೋಡಿದರೆ ಹೇಗೆ ಅನ್ನಿಸ್ತು, ಯಾವ ರೀತಿಯಲ್ಲಿ ಇದ್ದ, ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದ ಅಂತ. ಇವತ್ತು ಸಾಮಾನ್ಯ ಉಪನಯನ ಆದವರು ಉಪನಯನ ಕಾಲದಲ್ಲಿ ಬಿಟ್ಟರೆ ಸ್ವಲ್ಪ ಉಪಕರ್ಮ ತನಕ ಒಂದು ದಂಡ ಇಟ್ಕೊಂಡಿರ್ತಾರೆ, ಆಮೇಲೆ ದಂಡ ಸಂಬಂಧ ಇರೋದಿಲ್ಲ. ಆದರೆ ಅವರು ಆ ದಂಡವನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ. ಕೈಯಲ್ಲಿ ದಂಡ, ಕೌಪೀನ ಧಾರಣ ಮಾಡಿ ಮೇಲೊಂದು ವಸ್ತ್ರವನ್ನು ಧರಿಸಿ ಒಳ್ಳೆ ತೇಜಸ್ಸಿನಿಂದ ಕೂಡಿರತಕ್ಕಂತಹ ಶರೀರ. ಅದನ್ನು ನೋಡಿದರೆ ವಾಮನಾವತಾರ, ವಾಮನದೇವರು ಇನ್ನೊಂದು ಸಲ ಬರ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು. ಯೌವನಕ್ಕೆ ಕಾಲಿಡ್ತಾ ಇರತಕ್ಕಂತಹ ವಯಸ್ಸು ಒಳ್ಳೆ ಮನ್ಮಥನಂತೆ ಕಾಣ್ತಾ ಇದ್ದಂತೆ. ಅಂದರೆ ಅಷ್ಟು ಸುಂದರವಾದಂತಹ ರೂಪ. ರುದ್ರದೇವರ ಅನುಗ್ರಹದಿಂದ ಮತ್ತೊಮ್ಮೆ ಮನ್ಮಥ ಹುಟ್ಟಿ ಬಂದಿದ್ದಾನೋ ಏನೋ ತಪಸ್ಸು ಮಾಡಲಿಕ್ಕೆ ಅನ್ನೋ ಥರ ಕಾಣ್ತಾ ಇದೆ. 12 ನಾಮಗಳು ಚೆನ್ನಾಗಿ ಕಾಣ್ತಾ ಇದ್ದವು ಅಂತ ಹೇಳ್ತಿದ್ದಾರೆ ದೇಹದ ಮೇಲೆ. ಅಂದರೆ ಒಬ್ಬ ಸದ್ವೈಲಕ್ಷಣದ ವೈಷ್ಣವನ ಚಿಹ್ನೆ ಏನು ದೇಹದಲ್ಲಿ ಭಗವಂತನ ಸ್ಮರಣೆ ಮಾಡ್ತಕ್ಕಂತಹ ಆ ನಾಮಗಳು ಇರಬೇಕು ಅಂತಿದೆ. 12 ಆದಿತ್ಯರು ಇವರ ಶರೀರದ ಮೇಲೆ ನೆಲೆ ನಿಂತಿದ್ದಾರೆ ಅನ್ನುವಂತೆ ಕಾಣ್ತಾ ಇದೆ. ಅಂತಹ ಸುಂದರನಾದಂತಹ ತೇಜಸ್ವಿಯಾದಂತಹ ಆ ಬಾಲಕನನ್ನು ನೋಡಿ ಬ್ರಹ್ಮಣ್ಯ ತೀರ್ಥರಿಗೆ ಆತ್ಮಾನಂ ಸಿದ್ಧ ಸಂಕಲ್ಪ ಅಮನ್ಯತ. ಒಬ್ಬ ಪೀಠಾಧಿಪತಿಗಳಾಗಿ ದೊಡ್ಡ ಕರ್ತವ್ಯ, ಈ ಪೀಠ ಮುಂದುವರ್ಕೊಂಡು ಹೋಗಬೇಕು, ಅದಕ್ಕೊಬ್ಬ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಏನಿರ್ತದೆ, ನಮ್ಮ ಸಂಕಲ್ಪ ಇವತ್ತು ಪೂರ್ಣ ಆಯಿತು, ಒಳ್ಳೆಯ ಯೋಗ್ಯನಾದಂಥ ಒಟ್ಟು ಸಿಕ್ಕಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಆ ಬಲ್ಲಹಣ ಸುಮತಿಗೆ ಹೇಳಿದರಂತೆ, ನಾವು ಇತಿಹಾಸದಲ್ಲಿ ಸತ್ಯ ಹರಿಶ್ಚಂದ್ರ ಮೊದಲಾದಂತಹ ರಾಜರ ಬಗ್ಗೆ ಕೇಳ್ತೇವೆ, ಕೊಟ್ಟ ಮಾತನ್ನು ಉಳಿಸಿಕೊಂಡರು ಅಂತ ಹೇಳಿ. ಹಾಗೆ ಇವತ್ತು ನೀನು ನಿಮ್ಮ ಮಗನನ್ನು ನಮ್ಮ ಸಂಸ್ಥಾನಕ್ಕೆ ಒಪ್ಪಿಸೋದ್ರ ಮೂಲಕ ಮಾತನ್ನು ಉಳಿಸ್ಕೊಂಡಿದ್ದಿ ಅಂತ ಹೇಳಿದರು. ತಂದೆ ತಾಯಿಗಳು ಒಂದು 3-4 ದಿವಸ ಅಲ್ಲೇ ಸಂಸ್ಥಾನದಲ್ಲಿ ಇದ್ದು ಕೊನೆ ಸಲ ಮಗನ ಜೊತೆಗೆ ವಾಸವನ್ನು ಮಾಡಿ ಭಾರವಾದ ಹೃದಯದಿಂದ ಅಲ್ಲಿಗೆ ಹೊರಟಿದ್ದಾರೆ. ಬ್ರಹ್ಮಣ್ಯ ತೀರ್ಥರು ಶಿಷ್ಯನ ಜೊತೆಗೆ ಮೊದಲು ಏನೂ ಹೇಳಿಲ್ಲ, ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ, ನಡೆದಿದೆ. ಅವರನ್ನು ಗಮನಿಸ್ತಾ ಇದ್ದರಂತೆ. ಆ ಬಾಲಕನಲ್ಲಿದ್ದಂತಹ ಗುಣಗಳು ಅವರೇನು ಕಂಡಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆಬಾಲ್ಯಪ್ರಾಯಾಂ ಅಕುತೋರೋಧಾಂ ಮೇಧಾಂ. ಸಾಮಾನ್ಯ ಹುಡುಗರಲ್ಲಿ ಬುದ್ಧಿವಂತರು, ಅತಿ ಬುದ್ಧಿವಂತರು, ಮಹಾ ಬುದ್ಧಿವಂತರು ಅಂತಿರ್ತಾರೆ. ಆದರೆ ಇವರು ಸಾಮಾನ್ಯರಲ್ಲ, ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹದಿಂದ ಸನ್ನಿಹಿತರಾಗಿರ್ತಕ್ಕಂಥವರು. ಅಕುತೋರೋಧಾಂ ಮೇಧಾಂ. ಓದಿದಂತಹ ವಿಷಯಕ್ಕೆ ಇನ್ನೊಂದು ಸಲ ಪುಸ್ತಕ ಬೇಡ, ಎಲ್ಲಿ ಏನು ಕೇಳಿದರೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಅಂಥ ಸ್ಮರಣಶಕ್ತಿ. ಅನವದ್ಯಾಂ ವಿದ್ಯಾಂ. ಹೇಳೋದ್ರಲ್ಲಿ ಏನೋ ತಪ್ಪು ಹೇಳೋದು, ಮಾಡೋದು, ತೊಡರೋದು, ಮರೆತು ಹೆಚ್ಚು ಕಡಿಮೆ ಹೇಳೋದು ಇಲ್ಲ. ಏನು ಹೇಳಿದರೂ ಅತ್ಯಂತ ನಿರ್ದುಷ್ಟವಾದಂಥದ್ದು. ಮಾತಾಡಲಿಕ್ಕೆ ಶುರು ಮಾಡಿದರೆ ನಿರಂತರವಾಗಿ ಹೇಳೋ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ರೀತಿ. ಅನೇಕ ಜನ ಬುದ್ಧಿವಂತರಿರ್ತಾರೆ, ಒಳ್ಳೆ ಮಾತಿನ ಶಕ್ತಿ ಇರೋದಿಲ್ಲ. ಇವರೆಲ್ಲ ಅಂಥದ್ದು ಅದೂ ಇದೆ. ಬಹಳ ಬುದ್ಧಿ ಇತ್ತ, ಆಚಾರದ ಕಡೆ ಗಮನ ಕಡಿಮೆ ಆಗಿ ಹೋಗುತ್ತೆ. ಆದರೆ ಅಪಾರಂ ಆಚಾರಂ, ಒಳ್ಳೆ ಆ ಏನು ಬ್ರಹ್ಮಚಾರಿಯಾಗಿ ಸಕಾಲಕ್ಕೆ ಸಂಧ್ಯಾವಂದನ ಅಗ್ನಿಕಾರ್ಯಾದಿಗಳನ್ನು ಮಾಡಬೇಕು ಅದನ್ನು ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಅನೇಕ ಜನರಿಗೆ ಬುದ್ಧಿವಂತರಿರ್ತಾರೆ, ಅದಿರ್ತಾರೆ, ಏನೇನೋ ರೋಗಗಳು ಬರ್ತಾ ಇರ್ತವೆ. ಆದರೆ ಇವರಿಗೆ ಅನಾಮಯಂ, ಒಂದು ರೋಗ ಇಲ್ಲ, ಒಳ್ಳೆ ಆರೋಗ್ಯ. ವಿನಯಂ, ಒಂದೊಂದು ಕಷ್ಟವೇ. ಇಷ್ಟೆಲ್ಲ ಇದ್ದ ಮೇಲೆ ನಾನು ಯಾರಿಗೇನು ಕಡಿಮೆ ಅಂತ ಹೇಳಿ ಇನ್ನೊಬ್ಬರನ್ನು ಹಂಗಿಸ್ತಕ್ಕಂಥ ಇವೆಲ್ಲ ಪ್ರವೃತ್ತಿ ಇರುತ್ತೆ. ವಿನಯ, ಅವಿಕಾರಂ ಆಕಾರಂ, ಇವೆಲ್ಲ ಇದ್ದರೆ ಒಳ್ಳೆ ಶರೀರ ಇರಬೇಕು ಅಂತಿಲ್ಲ, ಆದರೆ ಒಳ್ಳೆ ತೇಜಸ್ವಿಯಾದಂತಹ ದೇಹ. ಅವಾರ್ಯಂ ಧೈರ್ಯಂ, ಏನಾದರೂ ಕೊಟ್ಟರೆ ಕೆಲಸಗಳನ್ನು ಹಿಂದೆ ಮುಂದೆ ನೋಡದೆ ಅದನ್ನು ಧೈರ್ಯದಿಂದ ನಡೆಸ್ತಕ್ಕಂತಹ ರೀತಿ. ಕೆಲವು ಹುಡುಗರು ಇರ್ತಾರೆ, ಸ್ವಲ್ಪ ಕತ್ಲಾದರೂ ಹೋಗೋದಿಲ್ಲ, ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ. ಈ ಬಾಲಕನಲ್ಲಿ ಹಾಗಿಲ್ಲ. ಅತಿ ಪ್ರಮಾಣಂ ಗಂಭೀರ್ಯಮಾಣಂ. ಗಾಂಭೀರ್ಯ ಅಂತಂದರೆ ಏನು ಚೆಲ್ಲಾದಂತಹ ವ್ಯಕ್ತಿತ್ವ ಅಲ್ಲ. ವ್ಯಾಸರಾಜರ ಪೂರ್ವಾಶ್ರಮದ ವರ್ಣನೆ ಮಾಡ್ತಿದ್ದಾರೆ. ಹುಚ್ಚುಚ್ಚಾಗಿ ನಡ್ಕೊಳ್ಳೋದಲ್ಲ, ಗಂಭೀರವಾದಂಥ ರೀತಿ. ಮಹಾರಾಜ ಪರಿಪೂಜನ ಸೂಚನ ವಿಚಕ್ಷಣಂ ಲಕ್ಷಣಂ. ಆ ಎಲ್ಲ ನೋಡಿದರೆ ಇವರು ಮುಂದೆ ದೊಡ್ಡ ದೊಡ್ಡ ರಾಜರಿಂದ ಪೂಜೆಗೊಳ್ತಾರೆ ಅನ್ನುವಂತಹ ಲಕ್ಷಣ. ಇದನ್ನೆಲ್ಲ ನೋಡಿ ಅವರ ಮನಸ್ಸಿಗೆ ಇವರಿಗೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಿ ಅಂದ್ಕೊಂಡ್ರಂತೆ. ಒಂದು ದಿವಸ ಕರೆದು ಶಿಷ್ಯನಿಗೆ, ನಿನ್ನನ್ನು ನಾನು ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾ ಇದ್ದೇನೆ, ಅದಕ್ಕೆ ಪೂರ್ವಭಾವಿಯಾಗಿ ಸನ್ಯಾಸಾಶ್ರಮವನ್ನು ನೀಡ್ತಾ ಇದ್ದೇನೆ,
ಸನ್ಯಾಸಾಶ್ರಮದಲ್ಲಿ ಅನೇಕ ಸವಾಲುಗಳಿರ್ತವೆ, ಅದಕ್ಕೆ ತಕ್ಕಂಥ ಜೀವನವನ್ನು ನಡೆಸಬೇಕಾಗತ್ತೆ ಅಂತೆಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಅದನ್ನು ತಿಳಿಸಿದ ದಿವಸ ಬೆಳಿಗ್ಗೆ ತಿಳಿಸಿದ್ದಾರೆ. ಮಧ್ಯಾಹ್ನ ಯತಿರಾಜ ಬಾಲಕ ಮಂದಂ ಮಂದಂ ಅವಿದಿತ ಏವ ಮಧ್ಯಂದಿನೇ ಪಿತ್ರೋಸ್ಸಕಾಶಂ ಪ್ರತಿಪ್ರಸ್ಥಿತ ಶೈಶವಚಾಪಲೇನ. ನರೇಶು ಜಾತೆ ನರವತ್ ಪ್ರವೃತ್ತಿ ಅಂತ ಹೇಳುವಂತೆ ಸ್ವಲ್ಪ ಮನುಷ್ಯರ ಥರ ಒಂದು ನಡ್ಕೊಂಡಿದ್ದಾರೆ. ಅಯ್ಯೋ ಇದೆಲ್ಲ ಬೇಡ, ನನ್ನ ಕೈಯಿಂದ ಆಗೋದಿಲ್ಲ ಅಂತ ಹೇಳಿ ಮಧ್ಯಾಹ್ನದ ಹೊತ್ತು ತಂದೆ ತಾಯಿಗಳ ಮನೆಗೆ ಅಲ್ಲಿಂದ ಹೋಗಿಬಿಟ್ರಂತೆ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ, ಯಾರಿಗೂ ಹೇಳಿಲ್ಲ ಏನಿಲ್ಲ, ಊರಿನ ಕಡೆ ನಡೆದು ಬಿಟ್ಟಿದ್ದಾರೆ. ಮಧ್ಯಾಹ್ನದ ಹೊತ್ತು ನಡೀತಾ ನಡೀತಾ ತುಂಬ ಸುಸ್ತಾಗಿದೆ. ಅಲ್ಲಿ ಒಂದು ಕಡೆ ಸರೋವರ ಕಾಣಿಸ್ತು. ಆ ನೀರನ್ನು, ಪಾಚಿಯನ್ನೆಲ್ಲ ಸರಿಸಿ ಶುದ್ಧವಾದ ನೀರನ್ನು ತಗೊಂಡು ಕುಡಿದು ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳಿ ಅಲ್ಲೊಂದು ಆಲದ ಮರ ಇತ್ತು, ಅದರ ಕೆಳಗೆ ಹೀಗೆ ಕೂತಾಗ ಗೊತ್ತಾಗದಂತೆ ನಿದ್ದೆ ಬಂದಿದೆ. ಆ ನಿದ್ದೆಯಲ್ಲಿ ಭಗವಂತ ಗರುಡನ ಮೇಲೆ ಕುಳಿತು ಲಕ್ಷ್ಮೀದೇವಿಯ ಜೊತೆಗೆ ಎಲ್ಲ ಅಪ್ಸರೆಯರು, ಋಷಿಮುನಿಗಳು ಅವರ ಗುಂಪಿನಿಂದ ಸ್ತೋತ್ರವನ್ನು ಕೇಳ್ತಾ ಇವರ ಹತ್ರ ಹೀಗೆ ಓಡಿ ಬಂದಂತಹ ಒಂದು ದೃಶ್ಯ ಅದು ಸ್ವಪ್ನದಲ್ಲಿ ಕಂಡಿದೆ. ಅವರ ತಾಯಿಗೆ ಬೆಳಗಿನ ಹೊತ್ತು ಕಂಡಿತ್ತು, ಇವರಿಗೆ ಮಧ್ಯಾಹ್ನದ ಹೊತ್ತು ಆ ಸ್ವಪ್ನ, ಆ ಭಗವಂತ, ಅವನ ಮುಖಮುದ್ರೆ, ಅವನ ಆ ರೀತಿ, ಅದರಿಂದ ಇವರಿಗೆ ಒಂದು ಅತ್ಯದ್ಭುತವಾದಂತಹ ಪ್ರೇರಣೆ ಸಿಕ್ಕಿದೆ. ನಮ್ಮ ಗುರುಗಳ ಬಾಯಿಂದ ಬಂದಿದೆ, ನೀನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಉತ್ತರಾಧಿಕಾರವನ್ನು ಭಾರವನ್ನು ಹೊರಬೇಕು ಅಂತ. ಆಗೋದಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಈ ಸ್ವಪ್ನವನ್ನು ನೋಡಿದ ಮೇಲೆ ಇಲ್ಲ, ಇದನ್ನು ನಾನು ಮಾಡಬೇಕು, ಇದು ನನ್ನ ಕರ್ತವ್ಯ ಅನ್ನುವಂತಹ ಒಂದು ಭಾವ ಬಂದು ನೇರವಾಗಿ ಮತ್ತೆ ಮಠಕ್ಕೆ ಹೋಗಿದ್ದಾರೆ. ನೋಡಿದವರಿಗೆ ಎಷ್ಟೊತ್ತು ಎಲ್ಲಿ ಹೋಗಿದ್ದಿ, ಏನು ಕಾಣಿಸಲಿಲ್ವಲ್ಲ ಅಂತ ಹೇಳಿದರೆ ಏನೋ ಕೆಲಸ ಇತ್ತು ಅಂತ ಹೇಳೋ ಥರ. ಅದನ್ನು ಸ್ಪಷ್ಟವಾಗಿ ಯಾರ ಹತ್ರನೂ ಹೇಳಿಲ್ಲ. ಮುಂದೆ ಯಾವಾಗಲೂ ತಮ್ಮ ಶಿಷ್ಯರ ಹತ್ರ ಈ ವಿಷಯವನ್ನು ಹೇಳಿದ್ದಾರೆ. ಅದನ್ನು ಕೇಳಿರ್ತಕ್ಕಂತಹ ಸೋಮನಾಥ ಕವಿ ಇದನ್ನು ಉಲ್ಲೇಖ ಮಾಡಿದ್ದಾನೆ ಅಂತ ನಾವು ಹೇಳಬಹುದು. ಅದರಂತೆ ಮುಂದೆ ಒಂದು ದಿವಸ ಒಳ್ಳೆಯ ನಕ್ಷತ್ರ ಇವುಗಳನ್ನೆಲ್ಲ ನೋಡಿ ಆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. ಅದರ ಕ್ರಮಗಳು ತಪ್ತಮುದ್ರಾಧಾರಣ ಮಾಡಿಸಿ ಅವರಿಗೆ ಒಂದು ವಿಶೇಷ ಅಭಿಷೇಕ ಮಾಡಿ ನಾಮಕರಣ ಮಾಡಬೇಕು. ವ್ಯಾಸತೀರ್ಥರು ಅನ್ನುವಂತಹ ಹೆಸರನ್ನು ಬ್ರಹ್ಮಣ್ಯ ತೀರ್ಥರು ಇಟ್ಟಿದ್ದಾರೆ. ಇಲ್ಲಿಗೆ 3 ಉಲ್ಲಾಸಗಳು ಮುಗಿತವೆ. ಇನ್ನು 3 ಉಲ್ಲಾಸಗಳಲ್ಲಿ ಸೋಮನಾಥ ಕವಿ ಮುಂದಿನ ವಿಷಯವನ್ನು ನಿರೂಪಣೆ ಮಾಡ್ತಾನೆ. ಅವರು ಸ್ವಲ್ಪ ಕಾಲ ತಮ್ಮ ಗುರುಗಳ ಜೊತೆಗೆ ಇದ್ದು ಅಲ್ಲಿಂದ ಪ್ರಯಾಣ ಮಾಡ್ತಾ ಕಂಚೀಪಟ್ಟಣಕ್ಕೆ ಬಂದಿದ್ದಾರೆ. ಅಲ್ಲಿಯವರೆಗೆ ಅವರಿಗೆ ಮೂಲಭೂತವಾದಂತಹ ಶಾಸ್ತ್ರಗಳ ಅಭ್ಯಾಸ ಆಗಿದೆ, ನಾನಾ ದರ್ಶನಗಳ ಅಭ್ಯಾಸ ಆಗಬೇಕಾಗಿದೆ. ಆ ಅಭ್ಯಾಸಕ್ಕೋಸ್ಕರ ಅವರು ಕಾಂಚೀಪಟ್ಟಣಕ್ಕೆ ಬಂದರು. ಅದು ಹೇಳಿ ಕೇಳಿ ವಿದ್ವಾಂಸರ ತವರೂರು. ಒಬ್ಬರು ವಿದ್ವಾಂಸರು ಬಂದಿದ್ದಾರೆ, ಮಾಡಿದ್ದಾರೆ, ಯತಿಗಳು ಅಂತಂದಾಗ ಮಾತಾಡಿಸಲಿಕ್ಕೆ ಬರ್ತಾರೆ, ಪರೀಕ್ಷೆ ಮಾಡುವ ದೃಷ್ಟಿಯಿಂದ ಮಾತಾಡ್ತಾರೆ. ಹಾಗೆಲ್ಲ ವೈಜ್ಞಾನಿಕಂ ಸುಲಭಾಯ ಯಶಸ್ಸೇ ಸ್ವಯಮೇವ ಆಹೂಯ. ಅಲ್ಲಿ ಬಂದವರು ಹೀಗೆ ಮಾತಾಡ್ತಾ ಏನೋ ವಿಷಯ ತೆಗೆಯೋದು, ಇವರು ಓದಿರ್ತಕ್ಕಂತಹ ವ್ಯಾಕರಣ ಅದರ ವಿಷಯವನ್ನು ತೆಗೆಯೋದು, ಅದರಲ್ಲಿ ಇವ್ರನ್ನ ಪರೀಕ್ಷೆ ಮಾಡೋದು ಅಂತ ಮಾತಾಡಿದರೆ, ಇವರು ಅತ್ಯದ್ಭುತವಾಗಿ ತಾವು ಓದಿದ್ದನ್ನು ನಿರೂಪಣೆ ಮಾಡಿ ಸುರಗುರುರಪಿವಾ ತಾದೃಕ್ಷಃ ಇತ್ಯಕಥಯನ್. ಏನು ವಿದ್ವಾಂಸರು ಇವರು ಅಂತ ಇನ್ನೂ ಅವರಿಗೆ ಷಡ್ದರ್ಶನಗಳ ಅಧ್ಯಯನ ಮುಂದೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿನ ಆ ಅವಸ್ಥೆಯಲ್ಲೇ ಅವರು ತಮ್ಮ ಅತ್ಯದ್ಭುತವಾದಂತಹ ವೈದುಷ್ಟ್ಯವನ್ನು ಅಲ್ಲಿವರೆಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಮುಂದೆ ಅಲ್ಲಿರ್ತಕ್ಕಂಥ ದೊಡ್ಡ ವಿದ್ವಾಂಸರನ್ನು ಕರೆಸಿ ಇವರಿಗೆ ನಾನಾ ಶಾಸ್ತ್ರಗಳ ಒಂದು ವಿಶೇಷ ಅಧ್ಯಯನವನ್ನು ಮಾಡಿಸಿದ್ದಾರೆ. ಸಾಮಾನ್ಯ ಒಂದೊಂದು ಶಾಸ್ತ್ರಕ್ಕೆ 2 ನಿರಂತರ ಓದಿದರೆ 2, 3, 4 ವರ್ಷ ಹೀಗೆಲ್ಲ ಆಗಬೇಕು. ಅಂಥದ್ದು ಹೇಳ್ತಾರೆ, ಷಡ್ದರ್ಶನಾನ್ಯಪಿ ಧರಾಧರ ಸನ್ನಿಭಾನಿ ವಿದ್ಯಾ ಬುಭುಕ್ಷಿತವತೋ ಧಿಷಣಾ ಮಹಿಮ್ನೋ ಪ್ರಾಣಾದಿ ಮಾಹುತಿ ದಶಾಂ ಪ್ರಥಮಂ ಪ್ರಜಗ್ಮುಹು. ಊಟಕ್ಕೆ ಕೊಡಬೇಕಾದ್ರೆ ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ಅಂತ ಹೇಳಿಬಿಟ್ಟು ಹಿಂಗೆ ಒಂದೊಂದು ತುತ್ತನ್ನು, ಸಣ್ಣ ತುತ್ತನ್ನು ತಗೊಳ್ತಾರೋ ಎಷ್ಟು ವೇಗವಾಗಿ, ಆ ಥರ ಇವರು ಬಹಳ ವೇಗವಾಗಿ ಆ ದರ್ಶನಗಳು ಹೀಗೆ ಪಾಠ ಮಾಡ್ತಾ ಹೋಗಬೇಕು. ಇವತ್ತಿನ ಕಾಲದಲ್ಲಿ ನಾವು ಹೇಳೋದಾದರೆ ಒಂದು ಉದಾಹರಣೆ ಕೊಟ್ಟು, ವಿಜ್ಞಾನದ ಬೇರೆ ಬೇರೆ ಶಾಖೆಗಳು, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ಒಂದೊಂದರಲ್ಲಿ PhD ಮಾಡಿದವರು ಇರ್ತಾರೆ. ಅದರಲ್ಲಿ ಚೆನ್ನಾಗಿ ಓದಿದವರು ಬಂದು ಒಬ್ಬ ಅತ್ಯದ್ಭುತ ಪ್ರತಿಭಾವಂತ ಹುಡುಗನಿಗೆ ಬಯಾಲಜಿ, ಕೆಮಿಸ್ಟ್ರಿ ಅವುಗಳ ಮೂಲಭೂತ ಅಂಶಗಳನ್ನು ಪಾಠ ಮಾಡ್ತಾ ಇದು ಹೀಗೆ ಅಂತ ಹೇಳ್ತಾ ಹೋದರೆ, ಅದನ್ನು ಗ್ರಹಣ ಮಾಡ್ತಾ ಅವ್ನು ನೆನ್ಪಿಟ್ಕೊಳ್ತಾ ಹೋದರೆ ವೇಗವಾಗಿ ಪಾಠ ಮಾಡಿದರೆ ಹೇಗಿರುತ್ತೆ. ಒಂದೊಂದು ಬಯಾಲಜಿ ಇದಕ್ಕೇ ಎಷ್ಟೆಷ್ಟು ಕಾಲ ಬೇಕು. ಅಂಥದ್ದು ಆ 3-4 ಶಾಸ್ತ್ರಗಳನ್ನು ಒಬ್ಬ ವೇಗವಾಗಿ ಪಾಠ ಕೇಳ್ತಾ ಇದ್ದರೆ ಹೇಗಿರುತ್ತೆ, ಹಾಗೆ ಒಂದು ನಾವು ಊಹೆ ಮಾಡಿಕೊಳ್ಬಹುದು. ಷಡ್ದರ್ಶನಗಳು ಅದಕ್ಕಿಂತಲೂ ವಿಲಕ್ಷಣವಾದಂತಹ
ಅನೇಕ ಯುಕ್ತಿಗಳಿಂದ ಕೂಡಿರತಕ್ಕಂಥ ಅವುಗಳನ್ನು ಅವರಿಗೆ ಪಾಠ ಮಾಡ್ತಾ ಹೋದರೆ ಅವರು ವೇಗವಾಗಿ ಸ್ವೀಕಾರ ಮಾಡಿದರು. ಆ ಕಂಚಿಯಲ್ಲಿದ್ದಾಗ ಒಂದು ಘಟನೆ ನಡೆದಿದೆ. ಒಬ್ಬ ಯಾರಿಗೋ ಇವರ ಈ ಉತ್ಕರ್ಷವನ್ನು ನೋಡಿ ಸಹನೆ ಆಗದೇನೆ ಇವರ ಆಹಾರದಲ್ಲಿ ವಿಷ ಹಾಕಿ ಕೊಟ್ಟುಬಿಟ್ನಂತೆ. ಕ್ರಮೇಣ ಇವರ ದೇಹ ಕೃಶ ಆಗ್ತಾ ಹೋಗಿದ್ದ, ತುಂಬ ಕೃಶ ಆಗ್ತಾ ಹೋಯಿತು. ಆಗ ಒಂದು ದಿವಸ ಭಗವಂತ ಸ್ವಪ್ನದಲ್ಲಿ ಬಂದು ಇಂಥ ಗಿಡಮೂಲಿಕೆಯನ್ನು ಇವರಿಗೆ ಕೊಡ್ರಿ, ಇದರಿಂದ ಇವರ ರೋಗ, ಈ ದೇಹಕ್ಕೆ ಬಂದಿರತಕ್ಕಂಥ ತೊಂದರೆ ಪರಿಹಾರ ಆಗತ್ತೆ ಅಂತ ಹೇಳಿದಾಗ ಸಾಕ್ಷಾತ್ ಧನ್ವಂತರಿ ಕುಲದೇವತೆಯೋ ಎಂಬಂತೆ ಇರತಕ್ಕಂತಹ ಒಂದು ಮಹೌಷಧಿ ಮೂಲಿಕಾಯ ಒಂದು ಬೇರು, ಅದರ ಔಷಧ ಮಾಡಿ ಇವರಿಗೆ ಕೊಟ್ಟಿದ್ದಾರೆ. ಕ್ರಮೇಣ ಇವರು ಮತ್ತೆ ಒಳ್ಳೆ ದಿಗ್ಧಂತಿ ಆನೆಯಂತೆ ಒಳ್ಳೆ ದಷ್ಟಪುಷ್ಟರಾಗಿ ಮತ್ತೆ ಪುನಃ ಆರೋಗ್ಯವನ್ನು ಪಡೆದಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಈ ಉಳಿದ ಶಾಸ್ತ್ರಗಳ ಅಧ್ಯಯನ ಸಾಕಷ್ಟು ಆದ ಮೇಲೆ ಇನ್ನು ದ್ವೈತ ವೇದಾಂತದ ವಿಶೇಷ ಅಧ್ಯಯನಕ್ಕೋಸ್ಕರ ಅವರು ತಸ್ಮಾತ್ಸ ಮುಲ್ವನಗರಿಯಂ ಶನಕೈರಯಾಸೀತ್, ಅವರ ಬ್ರಹ್ಮಣ್ಯ ತೀರ್ಥರ ಗುರುಗಳ ಒಂದು ಅಪ್ಪಣೆಯಂತೆ, ಅದನ್ನು ಇಲ್ಲಿ ಹೇಳಿಲ್ಲ, ಅವರ ಬೇರೆ ಕಡೆಯಿಂದ ತಿಳಿದು ಬರುತ್ತೆ. ನಿಮ್ಮ ವಿಶೇಷ ಅಧ್ಯಯನ ಶ್ರೀಪಾದರಾಜರಲ್ಲಿ ಆಗಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಮುಲ್ವನಗರಿ ಅಂತ ಸಂಸ್ಕೃತದಲ್ಲಿ ಕರೆದಿದ್ದಾರೆ. ಅದನ್ನು ಮುಳಬಾಗಿಲು ಅಂತ ನಾವು ಇವತ್ತೇನು ಕರಿತೇವೆ ಆ ಊರಿಗೆ ಅಲ್ಲಿಗೆ ಬಂದರಂತೆ. ಸೋಮನಾಥ ಕವಿ ಲಕ್ಷ್ಮೀನಾಥ ನಾರಾಯಣ ತೀರ್ಥರು ಶ್ರೀಪಾದರಾಜರನ್ನು ನಾವೇನು ಕರಿತೇವೆ ಅವರನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಒಳ್ಳೆ ಸನಕ ಸನಂದನ ಸನಾತನ ಅಂತ ಏನು ಋಷಿಗಳು ಹೇಳ್ತೀವಿ ಆ ಸನಕ ಋಷಿಗಳಂತೆ ಇದ್ದಾರೆ. ವ್ಯಾಸರಾಜರು ಹೋಗೋಕ್ಕಿಂತ ಮುಂಚೆ ಅವರ ಹತ್ರ ಅನೇಕ ಜನ ಯತಿಗಳು, ಬ್ರಹ್ಮಚಾರಿಗಳು, ಗೃಹಸ್ಥರು ಅಧ್ಯಯನ ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಒಂದು ವಾತಾವರಣ, ನರಸಿಂಹದೇವರ ಸನ್ನಿಧಾನ. ಅಲ್ಲಿ ಇವರು ಹೋಗಿ ಅವರ ಪಾದಕ್ಕೆ ದೀರ್ಘದಂಡ ಪ್ರಣಾಮವನ್ನು ಮಾಡಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನನಗೆ ಮಧ್ವಶಾಸ್ತ್ರದ ವಿಶೇಷ ಅಧ್ಯಯನವನ್ನು ಮಾಡಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ ತೀರ್ಥರು ಇವರು ಪೀಠಾಧಿಪತಿಗಳು. ಅವರು ಬಂದಾಗ ಶಿಷ್ಯರಾಗಿ ಬಂದಿರಬಹುದು, ಆದರೆ ಪೀಠಾಧಿಪತಿಗಳಿಗೆ ಸಲ್ಲಿಸಬೇಕಂಥ ಗೌರವ ಶಿಷ್ಯರ ಮೂಲಕ ಶಿಷ್ಯೋಪನೀತೈ ಸುಕುಶಾಸನಾದ್ಯೈ, ಅವ್ರಿಗೆ ಒಳ್ಳೆಯ ಆಸನ ಅದು ಏನು ಮರ್ಯಾದೆ ಸಲ್ಲಿಸಬೇಕು, ಮಠದ ಮರ್ಯಾದೆ ಅದನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ತತ್ರೈವ ಚಿರಂ ಅವಸತ್ ಅಂತ ಒಂದು ಮಾತು ಸೋಮನಾಥ ಕವಿ ಇಷ್ಟು ಹೇಳಿದ್ದಾನೆ. ಎಷ್ಟು ವರ್ಷ ಇದ್ದರು ಅಂತ ಸ್ಪಷ್ಟವಾಗಿ ಹೇಳಿಲ್ಲ, ಬಹಳ ಕಾಲ ಅಲ್ಲಿದ್ದರು ಅಂತ ಇಷ್ಟು ಹೇಳಿದ್ದಾರೆ. ಅವರ ಪ್ರತಿಭಾಶಕ್ತಿಗೆ ಅವರು ಅನೇಕ ಶಾಸ್ತ್ರಗಳನ್ನು ಓದಬೇಕಲ್ಲ. ಶ್ರೀಪಾದರಾಜರ ಹತ್ರನೂ ಬಹಳ ವೇಗವಾಗಿ ಮಧ್ವ ಸಿದ್ಧಾಂತದ ಎಲ್ಲ ಮೇರು ಕೃತಿಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಶ್ರೀಪಾದರಾಜರ ದೃಷ್ಟಿ ಬಹಳ ವಿಶಾಲವಾದದ್ದು. ಅವರು ಶ್ರೀರಂಗಾದಿ ಅನೇಕ ಕ್ಷೇತ್ರಗಳನ್ನು ಸಂಚಾರ ಮಾಡಿದವರು. ಒಂದು ದಿವಸ ವ್ಯಾಸರಾಜರನ್ನು ಕರೆದು ಹೇಳ್ತಾರೆ, ನಿಮ್ಮಲ್ಲಿ ನಾನು ಬಹಳ ಅದ್ಭುತವಾದ ಗುಣಗಳನ್ನು ಗಮನಿಸಿದ್ದೇನೆ. ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ವಿದ್ವಾಂಸರಲ್ಲಿ ಇಂಥ ದೃಷ್ಟಿ ಬರೋದಿಲ್ಲ. ಒಂದು ಕಡೆ ವಿದ್ವತ್ತೆ ಇದೆ, ಇನ್ನೊಂದು ಕಡೆ ನಿಮಗೆ ಜನರ ಬಗ್ಗೆ ಅಪಾರವಾದಂತಹ ಕಳಕಳಿ ಇದೆ, ಒಳಗೆ ವಿಶೇಷವಾದಂತಹ ಸಾಮರ್ಥ್ಯ ಇದೆ. ನೀವು ರಾಜರ ಆಸ್ಥಾನಕ್ಕೆ ಹೋಗಿ ರಾಜಗುರುಗಳಾಗಿ ಇರಬೇಕು. ಯಾಕೆ? ಅಲ್ಲೊಂದು ವೈಭವ ಇದೆ, ಆ ಕಾರಣದಿಂದ ಅಲ್ಲ. ರಾಜನನ್ನು ಒಬ್ಬ ಗುರುಗಳು ಸರಿಯಾಗಿ ಸಲಹಿದರೆ ಆ ರಾಜನ ಮೂಲಕ ಇಡೀ ಸಮಾಜವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಉದಾಹರಣೆ ಕೊಡ್ತಾರೆ. ದತ್ತಾತ್ರೇಯಾದಯ ಜಗದುಪಕರಣಾಯ ರಾಜನ್ಯ ಸಭಾ ಅಲಂಕಾರಾ ಬಭೂವು. ಭಗವಂತ ದತ್ತಾತ್ರೇಯನಾಗಿ ಅವತಾರ ಮಾಡಿದಾಗ ಕಾರ್ತವೀರ್ಯಾರ್ಜುನನ ಹತ್ತಿರ ಹೋಗಿ ಅಲ್ಲಿ ಇದ್ದು ಅವನಿಗೆ ಉಪದೇಶಾದಿಗಳನ್ನು ಮಾಡಿ ತನ್ಮೂಲಕ ಜಗತ್ತಿಗೆ ಉಪಕಾರವನ್ನು ಮಾಡಿದ್ದಾನೆ. ಹಾಗೆ ತತ್ರ ಸರ್ವೇಷಾಮಪಿ ಧರ್ಮಾಣಾಂ ರಾಜ ಸೇತು. ಇವತ್ತು ನಮ್ಮ ದೇಶ ಮರೆತಿರ್ತಕ್ಕಂತಹ ವಿಷಯ ಇದು. ರಾಜಧರ್ಮ, ಇದರ ಬಗ್ಗೆ ನಾವು ಎಲ್ಲೂ ಕೇಳೋದಿಲ್ಲ, ಯಾರು ಪಾಠ ಮಾಡೋದಿಲ್ಲ, ಏನಿಲ್ಲ. ಒಬ್ಬೊಬ್ಬರ ಧರ್ಮ ಇದೆ. ಬ್ರಾಹ್ಮಣ ಧರ್ಮ, ವೈಶ್ಯ ಧರ್ಮ, ಕ್ಷತ್ರಿಯ ಧರ್ಮ, ಗೃಹಿಣಿ ಧರ್ಮ, ಪತಿ ಧರ್ಮ, ಭರ್ತೃಧರ್ಮ. ಒಬ್ಬೊಬ್ಬರು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಾಹ ಮಾಡಬೇಕು. ಆದರೆ ಎಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ಪಾಲಿಸಲಿಕ್ಕೆ ಯಾವಾಗ ಸಾಧ್ಯ ಅಂತಂದರೆ ರಾಜಧರ್ಮ ಸರಿಯಾಗಿದ್ದಾಗ. ಅದು ನಮ್ಮ ಪ್ರಾಚೀನರು ಮಹಾಭಾರತದ 1,00,000 ಶ್ಲೋಕದಲ್ಲಿ 30,000ದಷ್ಟು ರಾಜಧರ್ಮದ ಬಗ್ಗೆ ವಿವರಣೆ ಇದೆ. ಇನ್ನೂ ಬೇರೆ ಬೇರೆ ಕಡೆ ಬಂದಿರೋದನ್ನು ನೋಡಿದರಂತೂ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟು ದೊಡ್ಡ ಮಹತ್ವ ಕೊಟ್ಟಿರತಕ್ಕಂತಹ ಧರ್ಮ ಅದು. ಆ ರಾಜಧರ್ಮಕ್ಕೆ ಪೋಷಕರಾಗಿ ನೀವು ಅವರ ಆಸ್ಥಾನದಲ್ಲಿ ಇರಬೇಕು. ಆದ್ದರಿಂದ ಇಲ್ಲಿಂದ ನೀವು ಪ್ರಯಾಣ ಮಾಡಿರಿ ಅಂತ ಅವರನ್ನು ಹರಿಸಿ ಕಳಿಸಿದ್ದಾರೆ. ಅಂದರೆ ಗುರುಸ್ಥಾನದಲ್ಲಿ ಇರ್ತಕ್ಕಂಥವರು, ಅದು ಸಮಾಜಮುಖಿಗಳಾದವರು
ತಮ್ಮ ಹತ್ತಿರ ಬರತಕ್ಕಂತಹ ಜನರಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ಗುರುತಿಸಿ, ಇವನಿಗೆ ಈ ಸಾಮರ್ಥ್ಯ ಇದೆ, ಇವನಿಗೆ ಈ ಸಾಮರ್ಥ್ಯ ಇದೆ, ಇವನನ್ನು ಇಲ್ಲಿ ತೊಡಗಿಸಬೇಕು, ಇವನು ಇದನ್ನು ಮಾಡಬೇಕು, ಇದರಿಂದ ಸಮಾಜಕ್ಕೆ ಉಪಕಾರ ಆಗಬೇಕು, ಇವನೂ ಉದ್ಧಾರ ಆಗಬೇಕು, ಇವನ ಮೂಲಕ ಸಮಾಜವೂ ಉದ್ಧಾರ ಆಗಬೇಕು, ಸಂಸ್ಥೆಗಳೂ ಉದ್ಧಾರ ಆಗಬೇಕು. ಹೀಗೆ ಈ ದೃಷ್ಟಿಕೋನ ಇದೆಯಲ್ಲ, ಇದು ಮತ್ತೆ ಮತ್ತೆ ಯಾರ್ಯಾರು ನಾಯಕರು ಕಾಲಕಾಲಕ್ಕೆ ನಮ್ಮ ಸಮಾಜಕ್ಕೆ ತುಂಬ ಉಪಕಾರ ಮಾಡಿದ್ದಾರೆ ಅವರಲ್ಲೆಲ್ಲ ಅವರ ಜೀವನ ಚರಿತ್ರೆಯಲ್ಲಿ ಅಂಶವನ್ನು ನಾವು ಗುರುತಿಸಬಹುದು. ಅದನ್ನು ಶ್ರೀಪಾದರಾಜರು ಮಾಡಿದ್ದಾರೆ. ಶ್ರೀ ವ್ಯಾಸರಾಜರು ಅಲ್ಲಿಂದ ಚಂದ್ರಗಿರಿಗೆ ಬಂದರಂತೆ. ತಿರುಪತಿ ಹತ್ತಿರ ಇರತಕ್ಕಂತಹ ರಾಜಧಾನಿ. ಅಲ್ಲಿ ನರಸಿಂಹ ಅಂತ ಒಬ್ಬ ರಾಜ ಇದ್ದಾನೆ. ಅವನ ಮಾರ್ಗದರ್ಶನದಲ್ಲಿ ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಹಳೆಯ ಕಾಲದಲ್ಲಿ ಏನು ಪತ್ರ ಇಲ್ಲ, ಏನಿಲ್ಲ, ಹೀಗೆ ಸಂಚಾರ ಮಾಡ್ತಾ ಹೋಗಿದ್ದಾರೆ. ಅಲ್ಲಿ ಹತ್ತಿರ ಇರತಕ್ಕಂತಹ ಸರೋವರದಲ್ಲಿ ಸ್ನಾನ ಮಾಡಿಕೊಂಡು ಅದಕ್ಕೊಂದು ಕೋಟೆ ಇದೆ, ಆ ಕೋಟೆಯನ್ನು ದಾಟಿಕೊಂಡು ಬಂದರು. ಆ ಊರಿನಲ್ಲಿ ಇವರು ಬರ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ನಾವು ಬರ್ತಾ ಇದ್ದೀವಿ ಅಂತ ಇವರು ಯಾರಿಗೂ ಹೇಳಿಲ್ಲ. ಹಾಗೆ ಹೋಗ್ತಾ ಇದ್ದಾರೆ. ಆ ನಗರ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ದೂರದಲ್ಲೇ ನಡೆದಂಥ ಒಂದು ಘಟನೆ ಹೇಳ್ತಾರೆ. ಕಾಡಿನ ಮಧ್ಯ ಪ್ರಯಾಣ ಮಾಡ್ತಾ ಇರಬೇಕು, ಎಲ್ಲಿ ಅನುಕೂಲವಾದಂಥ ಸ್ಥಳ ಸಿಗುತ್ತೆ ಅಲ್ಲೇ ಪೂಜಾದಿಗಳನ್ನು ನಿರ್ವಹಿಸಬೇಕು. ಮಾಡಿ ಕೂತಿದ್ದಾರೆ. ಇಬ್ಬರು ದಂಪತಿಗಳು ಹೋ ಅಂತ ಅಳ್ತಾ ಬಂದರಂತೆ. ಏನಾಯಿತು ಅಂತ ಕೇಳಿದಾಗ, ಹೀಗೆ ನಮ್ಮ ಮಗ ಇವತ್ತು ಬೆಳಿಗ್ಗೆ ಅಗ್ನಿ ಕಾರ್ಯಕ್ಕೆ ಸಮಿತ್ತು ಅದೆಲ್ಲ ತರಲಿಕ್ಕೆ ಬಂದಾಗ ಹಾವು ಕಚ್ಚಿ ಸತ್ತು ಬಿಟ್ಟಿದ್ದಾನೆ ಅಂತ ಗೊಳೋ ಅಂತತ್ತಾಗ ಇವರು ಆ ಸ್ಥಳಕ್ಕೆ ಹೋಗಿ ಅವನಿಗೆ ಪೂಜಾ ತೀರ್ಥವನ್ನು ಪ್ರೋಕ್ಷಣ ಮಾಡಿ ಅವನು ಎದ್ದು ಬರುವಂತೆ ಮಾಡಿದ್ದಾರೆ. ಇದು ವ್ಯಾಸರಾಜರ ಜೀವನದಲ್ಲಿ ನಡೆದಿರತಕ್ಕಂತಹ, ಇವನು ಉಲ್ಲೇಖ ಮಾಡಿರತಕ್ಕಂತಹ. ಇದನ್ನು ವಿಜೇಂದ್ರ ಸ್ವಾಮಿಗಳವರು ಕೂಡ ತಮ್ಮ ವ್ಯಾಸರಾಜ ಸ್ತೋತ್ರದಲ್ಲಿ ಇವರಿಂದ ನಡೆದಿರತಕ್ಕಂತಹ ಪವಾಡಗಳಿಗೆ ಕೊನೆಯಿಲ್ಲ ಅಂತ ಹೇಳಿದ್ದಾರೆ. ಯಾರು ಮಂತ್ರಸಿದ್ಧರಾಗಿರ್ತಾರೆ, ಭಗವಂತನನ್ನು ಅನನ್ಯವಾಗಿ ಭಜಿಸ್ತಾರೆ, ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದಂತೆ ಆ ನಾನಾ ಮಂತ್ರಗಳನ್ನು ಜಪ ಮಾಡ್ತಾ ಇರ್ತಾರೆ, ಅವರ ಒಳಗೆ ಭಗವಂತ ನಿಂತು ಪ್ರೇರಣೆ ಮಾಡಿ ಅವರಿಂದ ಮಹತ್ ಕಾರ್ಯಗಳನ್ನು, ದೊಡ್ಡ ಕಾರ್ಯಗಳನ್ನು ನಡೆಸ್ತಾನೆ. ಹೀಗೆ ಅವರ ಆ ಮಗ ಪುನರುಜ್ಜೀವಿತಗೊಂಡು ಸಿಕ್ಕಾಗ ಅವರಿಗೆ ಬಹಳ ಸಂತೋಷ ಆಗಿ, ಇಲ್ಲೇ ಹತ್ತಿರ ನಮ್ಮ ಊರಿದೆ, ಅಲ್ಲಿಗೆ ಬರಬೇಕು ಅಂತ ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿ ಒಂದೆರಡು ದಿವಸ ಇಟ್ಟುಕೊಂಡು ಉಪಚಾರ ಮಾಡಿದ್ದಾರೆ. ಅಲ್ಲಿಂದ ಇವರು ಚಂದ್ರಗಿರಿಗೆ ಬಂದಿದ್ದಾರೆ. ಆಗಿನ ಕಾಲದಲ್ಲಿ ತುಂಬ ಸಮೃದ್ಧವಾದಂತಹ ಪಟ್ಟಣ. ಹಳ್ಳಿ ನಗರಗಳಲ್ಲಿ ದೊಡ್ಡ ದೊಡ್ಡ ಭವನಗಳಲ್ಲಿರೋದಿಲ್ಲ. ಇಲ್ಲಿ ಉಪ್ಪರಿಗೆ ಮನೆಗಳು, ಒಳ್ಳೆ ಶ್ರೀಮಂತರು ವಾಸವಾಗಿದ್ದಾರೆ. ಜ್ಞಾನಿಗಳು, ವಿದ್ವಾಂಸರು, ನಟಿಯರು, ನರ್ತಕರು, ವಿದ್ಯಾ ಸಂಪನ್ನರು, ಕವಿಗಳು, ಜೊತೆಗೆ ಒಳ್ಳೆಯ ಸೇನಾಧಿಪತಿಗಳು, ಅವರಿಗೆ ಬೇರೆ 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 ಭಾಗದಲ್ಲಿ ಬೇರೆ ಬೇರೆ ಥರದ ಎಲ್ಲ ಸವಲತ್ತುಗಳಿವೆ. ಅಲ್ಲಿ ಬಂದಾಗ ಒಬ್ಬ ಬ್ರಾಹ್ಮಣ ಇವರನ್ನು ನೋಡಿ ಇವರಿಗೆ ನಮಸ್ಕಾರ ಮಾಡಿ ಯಾರು ಏನು ಅಂತ ಕೇಳಿ, ಬುಧಪತೇಹೇ ಅಭಜನ್ ನಿಕೇತಂ, ಅಂದರೆ ಹಳೆಯ ಕಾಲದಲ್ಲಿ ಏನೂ ಗೊತ್ತಿಲ್ಲದೆ ಹೋದಾಗ ಹೇಗೆ ನಡೀತಿತ್ತು ಅಂತಂದರೆ ಅವರವರ ಯೋಗ್ಯತಾನುಸಾರ ಯಾರೋ ಸ್ವಾಗತ ಮಾಡಿ ಕರೀತಾ ಇದ್ದರು. ಇಡೀ ಪ್ರಪಂಚದಲ್ಲಿ ಅತಿಥಿ ದೇವೋ ಭವ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರೋದು ನಮ್ಮ ದೇಶದಲ್ಲಿ ಅಂತ ಗುರುತಿಸಿದ್ದಾರೆ. ಅದರಲ್ಲೂ ಇಂಥವರು ಬಂದಾಗ ಆ ಯೋಗ್ಯತೆ ಇರತಕ್ಕಂಥವ್ರು, ಯಾರು ಮಠವನ್ನು ಕರ್ಕೊಂಡು ಹೋಗ್ಬೋದು ಅಂಥವರು ಬಂದು ಅವರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ವಾಮಿಗಳವರು ವ್ಯಾಸರಾಜರು ಹೋಗಿ ತಮ್ಮ ಏನು ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಮಾಡಿದ್ದಾರೆ. ಇಂಥ ಒಬ್ಬ ಸ್ವಾಮಿಗಳು ಬಂದಿದ್ದಾರೆ ಅನ್ನುವಂತಹ ವಿಷಯ ಆ ನರಸಿಂಹ, ಅಂದರೆ ಸಾಳ್ವ ನರಸಿಂಹ ಅಂತ ಅವನನ್ನು ಇತಿಹಾಸಕಾರರು ಗುರುತಿಸಿದ್ದಾರೆ. ಸಾಳ್ವ ಅನ್ನೋ ಹೆಸರನ್ನು ಸೋಮನಾಥ ಕವಿ ಹೇಳಿಲ್ಲ, ನರಸಿಂಹ ಭೂಪತಿ ಅಂತ ಕರೆದಿದ್ದಾನೆ. ಅವನಿಗೆ ಆಸ್ಥಾನದಲ್ಲಿ ಬಂದು ಹೇಳಿದ್ದಾನೆ, ಹೀಗೊಬ್ಬ ದೊಡ್ಡ ತೇಜಸ್ವಿಯಾದಂತಹ ಸನ್ಯಾಸಿಗಳು ಬಂದಿದ್ದಾರೆ ಅಂತ. ಅವನು ಯೋಗ್ಯವಾದಂತಹ ಜನರನ್ನೆಲ್ಲ ಕರೆಸಿಕೊಟ್ಟು ಅವರನ್ನು ಸಭೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಅದರಂತೆ ಅವರೆಲ್ಲರೂ ಹೋಗಿ ಮುನೇರ್ ಆನಯನಾಯ ಸಮುಚಿತ ಪುರುಷೈ ಸಹ ಪುರೋಧಸಾಚ ತರಸ ಸಂಪ್ರೇಷಯಾಮಾಸ. ನಮ್ಮ ಪ್ರಾಚೀನ ಶಾಸ್ತ್ರಗಳು ಹೇಳ್ತವೆ, ರಾಜನ ಹತ್ರ ಒಳ್ಳೆ ಮಂತ್ರಿಗಳಿರಬೇಕು ಅಂತ. ರಾಜ ರಾಜ್ಯವನ್ನು ನಡೆಸಬೇಕು, ಅವನಿಗೆ ಸಲಹೆ ಕೊಡಲಿಕ್ಕೆ ಮಂತ್ರಿಗಳಿರಬೇಕು. ಆ ಮಂತ್ರಿಗಳಲ್ಲಿ ಅವನು ಎಷ್ಟೆಷ್ಟು ಥರದ ಕೆಲಸ ಮಾಡಬೇಕೋ ಅಷ್ಟಷ್ಟು ತರಹದ ಮಂತ್ರಿಗಳು. ಕೃಷಿಗೆ ಸಂಬಂಧಪಟ್ಟಂಥವರು, ಸೇನೆಗೆ ಸಂಬಂಧಪಟ್ಟಂಥವರು, ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟವರು, ನಗರಕ್ಕೆ ಸಂಬಂಧಪಟ್ಟವರು. ಹಾಗೆ ಈ ತರಹದ ಜ್ಞಾನಿಗಳನ್ನು, ಸನ್ಯಾಸಿಗಳನ್ನು ಇವ್ರನ್ನೆಲ್ಲ ಕಂಡು ಅವ್ರನ್ನ ಎದುರುಗೊಂಡು ಅವರಿಗೆ ಬೇಕಾದಂಥ ವ್ಯವಸ್ಥೆ, ಅವರ ಮನಸ್ಸಿಗೆ ಸಂತೋಷ ಉಂಟು ಮಾಡ್ತಕ್ಕಂಥ ಎಲ್ಲ ನೋಡ್ಕೊಳ್ತಕ್ಕಂಥವರು ಇರಬೇಕು. ಹೀಗೆ ಅಂಥವರನ್ನೇ ಅಲ್ಲಿ ಕಳಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಒಳ್ಳೆ ಯೋಗ್ಯರಾದಂಥ ಮಂತ್ರಿಗಳು ಹೋಗಿ ರಾಜರು ನಿಮ್ಮ ಅನುಗ್ರಹವನ್ನು ಪಡೀಬೇಕು ಅಂತ ಕಾಯ್ತಾ ಇದ್ದಾರೆ. ಸುಮ್ಮನೆ ತೋರಿಕೆಯ ಮಾತಲ್ಲ, ಅವರಿಗೆ ಅಂಥ ವಿಶ್ವಾಸ ದೊಡ್ಡವರು, ವಿದ್ವಾಂಸರು, ಜ್ಞಾನಿಗಳಲ್ಲಿ. ಆ ಮಾತನ್ನು ಹೇಳಿದಾಗ ವ್ಯಾಸರಾಜರು ಆಯಿತು ಅಂತ ಹೇಳಿ ಅಲ್ಲಿಂದ ಬಂದಿದ್ದಾರೆ.
ವೈಭವದ ವರ್ಣನೆ, ಆ ಮೆರವಣಿಗೆಯಲ್ಲಿ ಅವರನ್ನು ಕರ್ಕೊಂಡು ಬಂದಿದ್ದು. ಊರಿನ ಜನ ಎಲ್ಲ ಸಂಭ್ರಮದಿಂದ ಅದನ್ನು ನೋಡ್ತಾ ಇದ್ದಾರೆ. ನರಸಿಂಹ ಭೂಪತಿ ಯಾರೇ ರಾಜರು ಮೊದಲು ತಮ್ಮ ಜಾಗದಲ್ಲಿ ಸಿಂಹಾಸನದಲ್ಲಿ ಕೂತಿದ್ದರೂ ಕೂಡ ದೊಡ್ಡವರು ಬಂದಾಗ ಇಳಿದು ಹೋಗ್ತಾರೆ. ಮೊದಲನೇ ಸಲ ಅವರು ವ್ಯಾಸರಾಜರನ್ನು ನೋಡಿದಾಗ ಅವನಿಗೆ ವ್ಯಾಸರಾಜ ಯತಿ ಸಾರ್ವಭೌಮಂ ದೂರಾದೇವ ಅವಲೋಕಯನ್ ನರಪತಿ ಕಲಿಂದಿತ ಇವ ವಿಸ್ಮಯೇನ. ಒಂದು ಸಲ ಆಶ್ಚರ್ಯದಿಂದ ಒಳಗಾದಂತೆ ಪಲ್ಲವೈತ ಭಕ್ತಿಯ ತಂದ ಅವನಿಗೆ ಗೊತ್ತಿಲ್ಲದ ಹಾಗೆ ಅವರ ಮೇಲೆ ಭಕ್ತಿ ಬಂದುಬಿಡ್ತು. ಅಂದರೆ ಏನೋ ಒತ್ತಾಯಕ್ಕಲ್ಲ, ಕುಸುಮಿತ ಇವ ವಿನಯೇನ, ಅವನ ಶರೀರ ತಂತಾನೇ ಬಾಗಿಬಿಡ್ತಂತೆ. ಅವನ ವಯಸ್ಸು ಜಾಸ್ತಿಯಾಗಿದೆ, ಇವರ ವಯಸ್ಸು ಚಿಕ್ಕದು, ಆದರೂ ಪ್ರಫುಲ್ಲ ಇವ ಪ್ರಮೋದೇನ, ಏನೋ ಒತ್ತಾಯಕ್ಕಲ್ಲ, ಒಳಗೆ ಒಂದು ಮುಖದಲ್ಲಿ ಆನಂದ ನಗು ಅವನಿಗೆ ಬಂದಿದೆ. ಫಲಿತ ಇವ ಪುಣ್ಯೇನ, ನನ್ನ ಪುಣ್ಯ ಪೂರ್ಣ ಫಲಿಸಿತು ಇವತ್ತು ಅನ್ನೋ ಭಾವನೆ ಬಂದಿದೆ. ಹೀಗೆ ಅವನು ತಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆ ಸ್ಪಾಂಟೇನಿಯಸ್ ಅಂತಾರಲ್ಲ ಅಂತಹ ಭಕ್ತಿಯಿಂದ ತಾನೇ ಹೋಗಿ ಅವರಿಗೆ ನಮಸ್ಕಾರ ಮಾಡಿ, ನಿಮ್ಮಂಥವರು ನನ್ನ ರಾಜ್ಯಕ್ಕೆ ಬಂದಿದ್ದು ಇವತ್ತು ನನ್ನ ಪುಣ್ಯ, ನಮ್ಮ ಪ್ರಾಚೀನರ ಪುಣ್ಯ ಎಲ್ಲ ಒಂದು ಪರಿಪಕ್ವವಾಗಿ ಅದು ತನ್ನ ಫಲ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಯಂ ಖಲು ಪಲಾಯನ ಸಮಯ ಮದೀಯಸ್ಯ ದುರಿತಸ್ಯ. ಅವನು ಹೇಳ್ತಾನೆ, ಇವತ್ತು ನನ್ನ ಪಾಪ ಎಲ್ಲ ನನ್ನನ್ನು ಬಿಟ್ಟು ಹೋಗಿಬಿಡ್ತು, ಇಂಥವ್ರನ್ನ ನೋಡಿದ್ದೇನೆ ಅಂತ. ಅಂತ ಆ ರಾಜರಿಗೆ ಅಂಥ ಒಂದು ಶಿಕ್ಷಣ, ಅವರು ಕೂಡ ಗುರುಕುಲಕ್ಕೆ ಹೋಗ್ತಿದ್ರಲ್ಲ, ಅಲ್ಲೆಲ್ಲ ಒಬ್ಬ ರಾಜನಿಗೆ ಶಕ್ತಿ ಬರಬೇಕಾದ್ರೆ ಅವನು ತಪಸ್ವಿಗಳನ್ನು ಆಶ್ರಯಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನು ಅವನು ಅನುಭವಿಸಿ ಇವರನ್ನು ನೋಡಿ ಅಷ್ಟು ಸಂತೋಷದಿಂದ ಗೌರವಾದರಗಳನ್ನು ಸಲ್ಲಿಸಿದ್ದಾನೆ. ವ್ಯಾಸರಾಜರಂತಹ ಸಂದರ್ಭದಲ್ಲಿ ಏನು ಮಾತಾಡಬೇಕು ಒಬ್ಬ ರಾಜನಿಗೆ? ಅವರು ಹೇಳಿದ್ದಾರೆ, ರಾಜನ್ ನೈಸರ್ಗಿಕೀ ಖಲು ತವ ಅನ್ವಯಸ್ಯ ಪರಾರ್ಘ್ಯ ಸಮಾಧೀನಾಂ ಸಾಧೂನಾಂ ಏವಂ ವಿಧ ಸಮಾರಾಧನ ವಿಧಿಬದ್ಧ ಶ್ರದ್ಧಾ. ನಿಮ್ಮ ವಂಶದ ಬಗ್ಗೆ ನಾವು ಕೇಳಿದ್ವಿ, ನಿಮ್ಮ ಹಿಂದಿನವರೆಲ್ಲ ಹೀಗೇನೆ ಒಳ್ಳೆಯ ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ದರು ಅಂತ ಹೇಳಿ ಆ ಕುಲಕ್ಕೆ ತಕ್ಕಂತೆ ನೀನು ನಡ್ಕೊಂಡಿದ್ದಿ, ಬಹಳ ಸಂತೋಷ ಆಗಿದೆ ಅಂತ ಅವರು ಹೇಳಿದರು. ಅಲ್ಲಿಗೆ ಆ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ವಿಶೇಷವಾದಂತಹ ಉಪಚಾರವನ್ನು ಮಾಡಿದ್ದಾನೆ. ತನ್ನ ಆಸ್ಥಾನದಲ್ಲಿರ್ತಕ್ಕಂತಹ ಬೇರೆ ಬೇರೆ ಮಂತ್ರಿಗಳು, ರಾಜ ಪ್ರಮುಖರು, ಪ್ರಜಾಪ್ರತಿನಿಧಿಗಳು ಅವರನ್ನೆಲ್ಲ ಪರಿಚಯ ಮಾಡಿಸಿ ಅವರಿಗೆಲ್ಲ ಮಂತ್ರಾಕ್ಷತೆ ಅದನ್ನೆಲ್ಲ ಕೊಡಿಸ್ತಕ್ಕಂತಹ ಕಾರ್ಯಕ್ರಮ ಅದೆಲ್ಲ ನಡೆದಿದೆ. ಇವತ್ತಿನಿಂದ ನೀವು ನಮ್ಮ ರಾಜ್ಯದ ಅತಿಥಿಗಳು. ಇವತ್ತು ನೀವು ಬಂದಿರಿ, ಒಬ್ಬರು ಯಾರೋ ಕರೆದರು, ಅಲ್ಲಿ ಹೋಗಿ ಇದ್ದಿರಿ, ಇನ್ನು ನಮ್ಮ ಉಪಚಾರವನ್ನು ಸ್ವೀಕಾರ ಮಾಡ್ತಾ ಇರಬೇಕು ಅಂತ ಹೇಳಿ ಇಂಥವರಿಗೋಸ್ಕರನೇ ಇರತಕ್ಕಂತಹ ಭುವನ ಬಂಧು ನಾಮ್ನ ಸಚಿವಾಧಿಪೇನ, ಇವ್ರನ್ನ ಭುವನ ಬಂಧು ಅಂತ ಅವನ ಹೆಸರು, ಅವನಿಗೆ ಹೇಳಿಬಿಟ್ಟು ಒಂದು ವಿಶೇಷವಾದಂತಹ ಭವನಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಂದರೆ ಸನ್ಯಾಸಿಗಳು ಮಠ ಬಂದರೆ ಇರಲಿಕ್ಕೆ ಯೋಗ್ಯವಾದಂಥದ್ದು ಅದು. ಅದರಲ್ಲಿ ಪೂಜಾಗ್ರಹ ಇದೆ, ವಾಸಕ್ಕೆ ವ್ಯವಸ್ಥೆ ಇದೆ, 2-3 ಉಪ್ಪರಿಗೆಗಳಿವೆ. ಉಪ್ಪರಿಗೆಗಳಿರೋದರಿಂದ ಆಗ್ತಕ್ಕಂತಹ ಲಾಭ ತಂಪಿರುತ್ತೆ. ಒಳಗೆ ಬಾವಿಗಳಿವೆ, ಅದೇ ತಂಪಾದಂತಹ ನೀರಿಗೆ ಎಲ್ಲದಕ್ಕೂ ಅವಕಾಶ ಇದೆ. ಅಲ್ಲಿ ಅವರು ಅನೇಕ ವರ್ಷಗಳ ಕಾಲ ಇದ್ದಾರೆ. ಅವರಲ್ಲಿ ದಿನ ನಡೆಸ್ತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ವಿದುಷಾ ಶಿಷ್ಯೇಣ ಪಠ್ಯಮಾನಸ್ಯ ಮಹತೋ ಭಾಗವತ ವಾಕ್ಯ ಸಂಚಯಸ್ಯ ತತ್ವಭಾವಂ ಅರ್ಥತಾತ್ಪರ್ಯಂ ಬೋಧಯನ್ನೇವ ವಾಸರಮನೈಷಿ. ಭಾಗವತ ಪ್ರವಚನ ಮಾಡ್ತಾ ಇದ್ದರು ಅಂತ ಶ್ರೀಮದ್ ಆಚಾರ್ಯರು ಮಾಡ್ತಾ ಇದ್ದರು ಅಂತ ಅನ್ನೋದನ್ನು ಸುಮಧ್ವೇಜದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲರೂ ಭಾಗವತ ಪ್ರವಚನ, ಅದು ಹೇಗೆ ಮಧ್ವಾಚಾರ ಮಾಡ್ತಿದ್ದ ಹಾಗೆಯೇ. ಅಂದರೆ ಒಬ್ಬ ಶಿಷ್ಯರು ಅಲ್ಲಿ ಬಂದಿರತಕ್ಕಂಥ ಶ್ಲೋಕಗಳನ್ನು ಹೇಳಬೇಕು. ಆ ಶ್ಲೋಕಗಳ ಅರ್ಥವನ್ನು ವ್ಯಾಸರಾಜರು ಬಿಡಿಸಿ ಅದನ್ನು ತಿಳಿಸಿಕೊಡ್ತಾ ಇದ್ದರು. ಅದರ ತತ್ವಭಾವಂ ಅರ್ಥತಾತ್ಪರ್ಯಂಚ ಅಂತ. ಒಂದು ಶ್ಲೋಕದ ಅರ್ಥ ಹೇಳೋದು, ಅದರ ಅಭಿಪ್ರಾಯ ಏನು ಅಂತ ಹೇಳೋದು. ಆ ಒಂದೊಂದು ಪದವನ್ನು ಬಳಸಿದ್ದು ಅದರಿಂದ ಸಿಗ್ತಾ ಇರತಕ್ಕಂಥ ಅರ್ಥ, ಇದನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಕಾಲ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಒಬ್ಬರಿಂದ ವಿಶೇಷ ಮರ್ಯಾದೆಯನ್ನು ಯಾರೋ ಪಡಿತಾ ಇದ್ದಾರೆ ಅಂತಂದರೆ ಅದನ್ನು ಸಹಿಸದೆ ಅದಕ್ಕೇನಾದರೂ ತೊಂದರೆ ಮಾಡುವಂತಹ ಒಂದು ಬುದ್ಧಿಯವರು. ವ್ಯಾಸರಾಜರಿಗೆ ಇಷ್ಟು ಗೌರವ ಇವನು ಕೊಡ್ತಾ ಇದ್ದಾನೆ, ಇದನ್ನು ಸಹಿಸದೆ ಕೆಲವರು ಇವ್ರನ್ನ ವಾದ ಮಾಡಿ ಸೋಲಿಸಿಬಿಟ್ರೆ, ಇವರ ಸಾಮರ್ಥ್ಯ ಕಡಿಮೆ ಅನ್ನೋದನ್ನು ನಾವು ತೋರಿಸಿಕೊಟ್ಬಿಟ್ರೆ ಆಗ ರಾಜನಿಂದ ನಾವು ವಿಶೇಷ ಮರ್ಯಾದೆ ಪಡಿಬಹುದು ಅನ್ನೋ ದೃಷ್ಟಿಯಿಂದ ದೊಡ್ಡ ದೊಡ್ಡ ದಿಗ್ಧಂತಿ ಪಂಡಿತರು ಬಂದಿರಂತೆ. ಒಂದು ದೊಡ್ಡ ಗುಂಪು ಮಾಡಿಕೊಂಡು ನಮ್ಮನ್ನು ಯಾರಾದರೂ ಸೋಲಿಸಬೇಕು, ಇಲ್ಲ ಅಂದರೆ ಎಲ್ಲರೂ ನಮಗೆ ಸೋತಿವು ಅಂತ ಹೇಳಬೇಕು, ನಾವು ಬೇರೆ ರಾಜ್ಯದಿಂದ ಬಂದಿದ್ದೇವೆ, ನಿಮ್ಮ ರಾಜ್ಯಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಸವಾಲು ಹಾಕ್ತಾ ಇದ್ದೇವೆ ಅಂತ ಬಂದಾಗ ಅವರು ಅವರ ಮಾತು, ಅವರ ವಿದ್ವತ್ತೆ ಅದನ್ನು ನೋಡಿ ಒಂದು ಸಲ ರಾಜನಿಗೆ ಕಸಿವಿಸಿ ಆಯಿತು. ಏನಪ್ಪ ಇಂಥವ್ರು ಬಂದಿದ್ದಾರೆ ಅಂತ. ವ್ಯಾಸರಾಜರನ್ನ ಹೋಗಿ ಕೇಳ್ಕೊಂಡ. ಅವರು ಏನು ಗಾಬರಿ ಪಡಬೇಡ, ನಾವಿದ್ದೇವೆ ಅಂತ ಬಂದರು. ಹೇಳ್ತಾರೆ,
ವ್ಯವಸ್ಥೆ ಆಯ್ತಂತೆ. ಮೊದಲು ವಾದ ನಡಿಬೇಕು. ಈ ವಾದ ಎಷ್ಟು ದಿವಸ ನಡೆಯುತ್ತೆ ಗೊತ್ತಿಲ್ಲ. ಆ ವಾದ ನಡೀತಾ ಇರಬೇಕಾದ್ರೆ ಅಲ್ಲಲ್ಲೇ ಕೆಲವರು ಗುರುತು ಹಾಕ್ಕೊಳ್ಬೇಕು ಮುಖ್ಯವಾದ ಅಂಶಗಳನ್ನು, ಫೈನ್ ಪಾಯಿಂಟ್ಸ್, ಏನೇನು ನಡೀತು ವಾದ ಅಂತ. ಆಮೇಲೆ ಮುಂದೆ ಹೋದ ಮೇಲೆ ನಾವು ಇದನ್ನು ಹೇಳೇ ಇರಲಿಲ್ಲ ಅಂತ ಹಾಗೆಲ್ಲ ಅನ್ನಬಾರ್ದು. ಅದಕ್ಕೆ ಅಂತಹ ವಿಷಯದಲ್ಲೇ ಪರಿಣಿತರು. ಇವತ್ತು ಹೇಗೆ ಶಾರ್ಟ್ ಹ್ಯಾಂಡ್ ಬರ್ಕೊಳ್ಳೋರು ವೇಗವಾಗಿ ನಡೆದಿದ್ದನ್ನು ಗುರುತು ಹಾಕ್ಕೊಳ್ತಾರೋ ಆ ಥರ ಲಿಪಿಕರ ವ್ಯವಹೃತಿ ಮುಖೇ ಲೇಖಕೆ ಅಂತ ಹೇಳ್ತಾರೆ. ಒಳ್ಳೆ ಸಮರ್ಥರಾದಂಥ ಒಬ್ಬರಿಬ್ಬರಲ್ಲ, ಅನೇಕ ಜನ ಲಿಪಿಕಾರರಿದ್ದಾರೆ. ಅವರು ನಿರ್ಣಯ ಕೊಡ್ತಕ್ಕಂತಹ ಪಂಡಿತರು ಅಂಥವ್ರನ್ನೆಲ್ಲ ಕೂಡಿಸಿಕೊಂಡು ಜಲ್ಪಕಥಾಮ ಆರಭಂತ. ಎರಡು ಥರದ ವಾದಗಳು ನಡೀತಾ ಇದ್ವು. ಒಂದು ವಿಷಯ ತಿಳ್ಕೊಳ್ಬೇಕು ಅನ್ನುವಂಥ ವಾದ, ಅದಕ್ಕೆ ತುಂಬ ಸಂಭ್ರಮ ಬೇಕಾಗಿಲ್ಲ, ಯಾವ ನಿಯಮ ಬೇಕಾಗಿಲ್ಲ. ಆದರೆ ಜಲ್ಪಕಥಾ ಅಂತಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಮುಖ್ಯ. ಇವತ್ತು ನಾವು ನೋಡ್ತಕ್ಕಂಥ ಏನು ಸಂವಾದಗಳು ವಿದ್ವದ್ಗೋಷ್ಠಿಗಳು ಅಂತ ನಡೀತಾವೆ, ಅದು ಸುಮ್ಮನೆ ಅದರ ಪ್ರತಿಕೃತಿ ಮಿನಿಯೇಚರ್ ಇದ್ದ ಹಾಗೆ. ಯಾಕೆಂದರೆ ಒಂದು ದಿವಸ 3 ಗಂಟೆ 2 ಗಂಟೆ ಬೆಳಿಗ್ಗೆ ಸಾಯಂಕಾಲ ಅಷ್ಟರಲ್ಲಿ ಮುಗಿಸ್ಬಿಡಬೇಕು ಅನ್ನೋ ದೃಷ್ಟಿಯಿಂದ. ಇದು ಆ ಥರದ್ದಲ್ಲ. ಗೆಲ್ಲಬೇಕು ಅಂತಂದರೆ ನಿರ್ಣಯ ಆಗೋ ತನಕ ನಡೆಯಲೇಬೇಕು. ಎಷ್ಟು ದಿವಸ ನಡೆಯಿತು? ದಶಾಷ್ಟವು, 18 ದಿವಸ ವಾದ ನಡೆದಿದೆ. ಒಂದೊಂದು ದಿವಸನೂ ಬೆಳಿಗ್ಗೆ ನಾವು ಊಹೆ ಮಾಡಬೇಕು, ಉಳಿದಿದ್ದನ್ನೆಲ್ಲ ಪೂಜೆ ಗೀಜೆ ಮಾಡಿ ಕೂಡಬೇಕು, ಮಧ್ಯಾಹ್ನ ತನಕ ನಡೀಬೇಕು, ಮತ್ತು ಮಧ್ಯಾಹ್ನ ಕೂತರೆ ಸಾಯಂಕಾಲ ತನಕ ನಡೀಬೇಕು, ದಿನಕ್ಕೆ 6-7 ಗಂಟೆ ಈ ಥರ ವಾದ ನಡೆದಿರಬೇಕು. ಅಂತಹ 18 ದಿವಸಗಳ ಕಾಲ ನಡೆದಿದೆ. ಇವರು ಪ್ರಶ್ನೆ ಕೇಳಬೇಕು, ಅದಕ್ಕೆ ಉತ್ತರ ಹೇಳಬೇಕು, ಅದನ್ನು ಅನುವಾದ ಮಾಡಬೇಕು, ಉತ್ತರ ಹೇಳಬೇಕು, ಹೀಗೆ ನಡೀತಾ ಹೋಗಿರೋವಂಥದ್ದು 18ನೇ ದಿವಸಕ್ಕೆ ಆ ಬಂದಿರತಕ್ಕಂಥವರಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತ ಸ್ಥಿತಿ ಬಂದಾಗ ಸಾಳ್ವ ನರಸಿಂಹ ಬಹಳ ಆನಂದ ಆಯಿತು. ಎಂಥ ಜ್ಞಾನಿಗಳನ್ನು ನಾನು ಇಟ್ಕೊಂಡಿದ್ದೇನೆ, ಇಷ್ಟು ದಿವಸ ತಪಸ್ವಿಗಳು ಅಂತ ಗೊತ್ತಿತ್ತು, ಇಷ್ಟು ದೊಡ್ಡ ವಿದ್ವಾಂಸರು ಅನ್ನೋದು ಇಂಥವರಿರೋದು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಭೂಷಣ ಅಂಥೇಳಿ ಅವನು ಭಾಳ ಸಂತೋಷಪಟ್ಟಿದ್ದಾನೆ. ಅವನಿಗೆ ವಯಸ್ಸಾಗಿದೆ. ವ್ಯಾಸರಾಜರ ಸಮ್ಮುಖದಲ್ಲೇ ತಮ್ಮ ಮಗ ತಮ್ಮರಾಯ ಅಂತ ಅವನಿಗೆ ಅವನು ಪಟ್ಟಾಭಿಷೇಕ ಮಾಡಿ ಅವನ ವಯಸ್ಸಾಗಿದೆ, ಸ್ವರ್ಗಕ್ಕೆ ಹೋಗಿದ್ದಾನೆ. ಆ ತಮ್ಮರಾಯನಿಗೂ ಕೂಡ ವ್ಯಾಸರಾಜರು ಗುರುಗಳಾಗಿ ಆ ಚಂದ್ರಗಿರಿಯಲ್ಲಿ ಇದ್ದಾರೆ. ಸೋಮನಾಥ ಕವಿ ಈ ಸಂದರ್ಭದಲ್ಲಿ ಅವರು ಎಷ್ಟು ವರ್ಷ ಇದ್ದರು ಅಂತ ಹೇಳೋದಿಲ್ಲ, ಅಥವಾ ನಾವು ತುಂಬ ಪ್ರಸಿದ್ಧವಾದಂಥ ಏನು ಕಥೆ ಕೇಳ್ತೀವಿ, ತಿರುಪತಿಯಲ್ಲಿ ಅವರು ಪೂಜೆ ಮಾಡ್ತಾ ಇದ್ದರು ಅನ್ನುವಂಥ ವಿಷಯ, ಆ ವಿಷಯವನ್ನು ಸೋಮನಾಥ ಕವಿ ಉಲ್ಲೇಖ ಮಾಡೋದಿಲ್ಲ. ಅದನ್ನು ಬೇರೆ ಮೂಲಗಳಿಂದ ಇತಿಹಾಸದಲ್ಲಿ ಹಾಗೆ ಆಗುತ್ತೆ. ಕೆಲವು ವಿಷಯಗಳನ್ನು ಹೇಳ್ತಾರೆ, ಉಳಿದ ಕೆಲವು ವಿಷಯಗಳನ್ನು ನಾವು ಸೇರಿಸಿಕೊಂಡು ಆ ಇತಿಹಾಸವನ್ನು ಪುನರ್ನಿರ್ಮಾಣ ಮಾಡಬೇಕಾಗತ್ತೆ. ಇಲ್ಲಿ ಅವರು ಬಹುಶಃ 12 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ತಿರುಪತಿ ಶ್ರೀನಿವಾಸನ ಪೂಜೆಯನ್ನು ನಡೆಸ್ತಾ ಇದ್ದರು. ಚಂದ್ರಗಿರಿ ಕಡೆಯಿಂದ ಹತ್ತೋದು ಇವತ್ತಿಗೂ ಇದೆ. ನಾವು ತಿರುಪತಿ ಕಡೆಯಿಂದ ಹೋದರೆ ತುಂಬ ದೀರ್ಘ, ಅದು 19 ಕಿಲೋಮೀಟರ್ ಆಗುತ್ತೆ. ಚಂದ್ರಗಿರಿ ಕಡೆಯಿಂದ ಹೋದರೆ 3/4 ಗಂಟೆ, ಒಳ್ಳೆ ಆರೋಗ್ಯವಂತರು ತುಂಬ ಬೇಗ ಹತ್ತಿ ಬಿಡ್ತಾರೆ. ಅಷ್ಟು ಹತ್ತಿರ ಇರತಕ್ಕಂಥ ಭಾಗ. ಅದರಿಂದ ಅವರು ರಾಜಧಾನಿಗೂ ಹೋಗ್ತಾ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಇದ್ದಾರೆ ಅನ್ನುವಂಥ ಈ ಸಂದರ್ಭ ಅಂತ ನಾವು ಊಹಿಸಬಹುದು. ಹೀಗೆ ಆ ವ್ಯಾಸರಾಜರು ಅವನಿಗೆ ಆ ರಾಜ್ಯದಲ್ಲಿ ಗುರುಗಳಾಗಿ ಆ ರಾಜ್ಯ ಹೇಗೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ಈ ವಿಷಯ ವಿಜಯನಗರದಲ್ಲಿರ್ತಕ್ಕಂತಹ ರಾಜರಿಗೆ ಗೊತ್ತಾಗಿ ಅವರನ್ನು ನಮ್ಮಲ್ಲಿಗೆ ಕರೆಸಿಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನ ಮಾಡಿ ತಮ್ಮ ಕಡೆಯವರನ್ನೆಲ್ಲ ವ್ಯಾಸರಾಜರ ಹತ್ತಿರ ಕಳಿಸಿ ನೀವು ದಯವಿಟ್ಟು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ಚಂದ್ರಗಿರಿ ಆಸ್ಥಾನಕ್ಕಿಂತಲೂ ವಿಜಯನಗರ ದೊಡ್ಡ ಆಸ್ಥಾನ. ಅವರ ಗುರುಗಳು ಹೇಳಿದ್ದು ನೀನು ರಾಜರಿಗೆ ಗುರುಗಳಾಗಿ ಆಸ್ಥಾನದಲ್ಲಿದ್ದು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ. ಇದಕ್ಕಿಂತಲೂ ಹೆಚ್ಚಿನ ಅವಕಾಶ ಸಿಕ್ಕಿದ್ದರಿಂದ ವ್ಯಾಸರಾಜರು ಅಲ್ಲಿಗೆ ಹೊರಟಿದ್ದಾರೆ. ಅವನು ನರಸಭೂಪಾಲ, ಕೃಷ್ಣದೇವರಾಯನಿಗಿಂತ 2 ಹಿಂದಿನ ರಾಜ ಅವನು ಇವರ ಬಗ್ಗೆ ಸಾಕಷ್ಟು ಕೇಳಿ ಇವರನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಹೇಳಿ ಅವನು ಕಾಯ್ತಾ ನಿಂತಿದ್ದಾನೆ. ಆ ವಿಜಯನಗರದ ವರ್ಣನೆಯನ್ನು ಕವಿ ಅವರು ನಗರ ವರ್ಣನೆ ಬಂದಾಗ ಅದು ನಮ್ಮ ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ನಗರದ ವರ್ಣನೆ ಮಾಡಬೇಕು ಅಂತ ಒಂದು ನಿಯಮ, ಅದರಂತೆ ಅವನು ಇಲ್ಲಿ ಅದನ್ನು ಮಾಡಿದ್ದಾನೆ. ಚಂದ್ರಗಿರಿಯನ್ನೂ ವರ್ಣನೆ ಮಾಡಿದ್ದಾನೆ, ಇಲ್ಲಿ ವಿಜಯನಗರದ ಹಂಪಿಯನ್ನೂ ಕೂಡ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ಅದರಲ್ಲಿ ವಿರೂಪಾಕ್ಷ ಮತ್ತು ವಿಠ್ಠಲ, ವಿಜಯ ವಿಠ್ಠಲ ದೇವಸ್ಥಾನ ಅಂತ ಇವತ್ತು ಆ ವಿಗ್ರಹ ಎಲ್ಲ ಭಗ್ನ ಆಗೋಗಿದೆ. ವಿರೂಪಾಕ್ಷ ವಿಗ್ರಹ ಅದೆಲ್ಲ ಇವತ್ತಿಗೂ ಇದೆ. ಆ ವಿಠ್ಠಲ ಮತ್ತು ವಿರೂಪಾಕ್ಷ 2 ಸನ್ನಿಧಾನಗಳಿಂದ ಬೆಳಗ್ತಕ್ಕಂತಹ ದೊಡ್ಡ ನಗರ. ಅದರಲ್ಲಿ ವಿಜಯನಗರ ಇವತ್ತು ಹಾಳು ಹಂಪೆ ಅನ್ನೋದರಲ್ಲೇ ನಾವು ಒಬ್ಬ ಗೈಡನ್ನು ಇಟ್ಕೊಂಡು ಕೇಳಿದರೆ ಎಷ್ಟು ವಿಸ್ತಾರವಾದಂತಹ ನಗರ, ಎಷ್ಟು ವ್ಯವಸ್ಥೆ ಇರತಕ್ಕಂತಹ ನಗರ ಅಂತ ಗೊತ್ತಾಗುತ್ತೆ. ಅದು ಸಾಕ್ಷಾತ್ ಇದ್ದಂತಹ ಕಾಲದಲ್ಲೇ ಸೋಮನಾಥ ಕವಿ ಅದನ್ನು ನೋಡಿ ವರ್ಣನೆ ಮಾಡಿದ್ದಾನೆ. ಆ ನರಸ ಭೂಪಾಲ ಕಾಯ್ತಾ ಕೂತಿದ್ದಾನೆ, ವ್ಯಾಸರಾಜರು ಊರಿಗೆ ಬಂದಿದ್ದಾರೆ ಅನ್ನೋ ವಿಷಯ ಯಾವಾಗ ಬರುತ್ತೆ ಅಂತ ಹೇಳಿ.
ಅವರು ನಗರ ಪ್ರವೇಶ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕುದುರೆಯ ಮೇಲೆ ಕುಳಿತು ವ್ಯಾಸರಾಜರು ಇರೋ ಜಾಗಕ್ಕೆ ಹೋಗಿದ್ದಾನೆ. ಅವರು ಹೇಗೆ ಬರ್ತಾಯಿದ್ರು ಅವನು ಮೊದಲನೇ ಸಲ ನೋಡಿದಾಗ, ಊರಿಂದ ಊರಿಗೆ ಬರ್ತಾ ವ್ಯರ್ಥವಾಗಿ ಸಮಯವನ್ನು ಕಳೆದಿಲ್ಲ. ಒಂದು ಪಲ್ಲಕ್ಕಿ ಮೇಲೆ ಕೂಡಬೇಕು ಅವರು. ಅದು ಇವನು ಕಳಿಸಿಕೊಟ್ಟಿರತಕ್ಕಂತಹ ಪಲ್ಲಕ್ಕಿ ಕನಕ ಶಿಬಿಕಾಯ ಮಧ್ಯಾಸೀನ. ಅವರು ಆ ಸುವರ್ಣ ಪಾಲಿಕೆಯಲ್ಲಿ ಕೂತಿದ್ದಾರೆ, ಒಂದು ಗ್ರಂಥವನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಕರತಲ ಉತ್ತಾನಿತ ಪುಸ್ತಕ ವಿಭಾಗ ಅವಲೋಕನ ಜಾಗರೂಕಂ ಅಂತ ಪುಸ್ತಕವನ್ನು ನೋಡ್ತಾ ಬರ್ತಿದ್ದಾರೆ, ಅಂದರೆ ಅಧ್ಯಯನವನ್ನು ಮಾಡ್ತಾ ಬರ್ತಿದ್ದಾರೆ. ಅವರು ಎಲ್ಲ ದೂರದಿಂದ ಇನ್ನೂ ಬರ್ತಾ ಇದ್ದಾರೆ. ಯಾಕೆಂದರೆ ನಾವು ನಗರವನ್ನು ಊಹೆ ಮಾಡಿಕೊಂಡ್ರೆ ರಾಜರು ಹೇಗೆ ಮಾಡ್ಕೊಂಡಿರ್ತಾರೆ, ಒಂದು ಜಾಗದಲ್ಲಿ ನಿಂತರೆ 2-3 ಕಿಲೋಮೀಟರ್ ದೂರದ್ದು ಕಾಣ್ತಾ ಇರುತ್ತೆ. ಅವ್ರು ಬರ್ತಾ ಇರೋದು ಕಾಣ್ತಾ ಇದೆ, ಕಾಯ್ತಾ ನಿಂತಿದ್ದಾನೆ. ಆವಾಗ ವ್ಯಾಸರಾಜರ ಪರಿಚಯ ಇರತಕ್ಕಂಥವರು ರಾಜನಿಗೆ ಅವರ ಅನೇಕ ಘಟನೆಗಳನ್ನು ಹೇಳಿದರಂತೆ. ಸಂಚಾರದಲ್ಲಿ ಕಳ್ಳರು ಬಂದರು, ಇವರ ಹತ್ರ ದೋಚಲಿಕ್ಕೆ ಅಂತ ಬಂದಾಗ ನಿಮಗೇನು ಬೇಕೋ ಅದನ್ನು ತೊಗೊಂಡು ಹೋಗಿ ಅಂತ. ಒಂದು ಸ್ವಲ್ಪನೂ ಪ್ರತಿರೋಧ ಇಲ್ಲ, ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನುವಂತಹ ಹಿಂಜರಿಕೆ ಇಲ್ಲ, ಸಿಟ್ಟಿಲ್ಲ, ಭಯ ಇಲ್ಲ. ಅವರ ಆ ವ್ಯಕ್ತಿತ್ವ ನೋಡಿ ಕಳ್ಳರು ಶರಣಾಗಿ ಬಿಟ್ರಂತೆ. ಅಯ್ಯೋ ಸ್ವಾಮಿ, ನಾವು ಮಾಡ್ತಾ ಇರೋದು ತಪ್ಪು, ನಾವು ಕಳ್ತನ ಮಾಡ್ಕೊಂಡು ಬದುಕಿದ್ವಿ ಅಂತ, ಅದಕ್ಕೆ ಇನ್ಮೇಲೆ ಹೀಗೆ ಮಾಡಬೇಡ್ರಿ, ಪ್ರಾಮಾಣಿಕ ಜೀವನ ನಡೆಸ್ರಿ ಅಂತಂದ್ರಂತೆ. ಆಯಿತು ಸ್ವಾಮಿ ಅಂತಂದರು. ಭಾಳ ಕಷ್ಟ ಆಯ್ತಂತೆ ಕಳ್ಳರಿಗೆ. ಕಳ್ಳತನದಲ್ಲಿ ದೋಷ ಬಿಟ್ಟು ಜೀವನ ನಡೆಸ್ತಾ ಇದ್ದರು. ಈಗ ಪ್ರಾಮಾಣಿಕವಾಗಿ ಕಳ್ಳತನ ಮಾಡಬಾರ್ದು ಅಂತಂದಾಗ ಕಷ್ಟ ಆದರೂ ಕೂಡ ಅವರು ತರುಪಲ್ಲವಾನಿ ಚಿರಮುಪಾಹರನ್ ಅಂತ, ಅಲ್ಲಿ ಇಲ್ಲಿ ಗಿಡದಲ್ಲಿ ಬೀಳುವಂಥ ತರಕಾರಿ ಸೊಪ್ಪು ಸದೆ ತಿನ್ಕೊಂಡೇ ಎಷ್ಟೋ ದಿವಸ ಬದುಕಿ ಆಮೇಲೆ ತಾವು ಒಂದು ಜೀವನಕ್ಕೆ ಉಪವೃತ್ತಿಯನ್ನು ಅವಲಂಬಿಸಿ ಕಳ್ಳತನ ಬಿಟ್ಟರು. ಇಂಥ ಒಂದು ಮಹಿಮೆ ನೋಡಿದ್ದೇವೆ. ಒಂದು ಸಂದರ್ಭದಲ್ಲಿ ವ್ಯಾಸರಾಜರು 3 ದಿವಸಗಳ ಕಾಲ ಭಗವಂತನ ಅನುಗ್ರಹ ಆಗಬೇಕು ಅನ್ನೋ ವಿಶೇಷ ಉದ್ದೇಶದಿಂದ ಒಂದು ಉಪವಾಸ ಮಾಡಿದರಂತೆ. ಆವಾಗ ಅವರಿಗೆ ಭಗವಂತ ಸಾಕ್ಷಾತ್ ದರ್ಶನ ಕೊಟ್ಟಿದ್ದಾನೆ ಅಂತ ಆ ಘಟನೆಯನ್ನು ನರಸರಾಜನಿಗೆ ಅಲ್ಲಿ ವ್ಯಾಸರಾಜರ ಪರಿಚಯ ಇರತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಇದು ಬಹುಶಃ ಮುಳುಬಾಗಿಲಲ್ಲಿದ್ದಾಗ ನಡೆದಂತಹ ಘಟನೆ. ಆ ಸಂಪುಟವನ್ನೇ ತೆಗಿಲಿಕ್ಕಾಗಿರಲಿಲ್ಲ. ವ್ಯಾಸರಾಜರು ಅದನ್ನು ತೆಗೆದರು. ಅವರು ಶ್ರೀಪಾದರಾಜರು ಕಿಟಕಿಯಿಂದ ನೋಡಿದ್ದಾರೆ ಕೃಷ್ಣ ನರ್ತನ ಮಾಡಿದ್ದನ್ನು. ಆ ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ವ್ಯಾಸರಾಜರು ಗ್ರಂಥಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದಾಗ ಲೇಖನಿ ಹಿಡಿದು ಬರೀಬೇಕು. ಅದು ತಾಲ ಎಲೆಯ ಮೇಲೆ ಬರೀಬೇಕು. ಅದಕ್ಕೆ ಚೂಪಾಗಿರ್ತಕ್ಕಂಥ ಒಂದು ಆಯುಧ ಥರ ಇರುತ್ತೆ, ಅದನ್ನು ತೊಗೊಂಡು ಬರೀತಾ ಹೋಗಬೇಕು. ಅದು ಹಾಗೆ ಲೋಕದಲ್ಲಿ ಯಾರೋ ಮಾಡಿಕೊಡ್ತಾರೆ. ಆದರೆ ಇವರು ಅದಕ್ಕೋಸ್ಕರ ವಿಶೇಷವಾದಂಥ ಒಂದು ಸಾಧನಾನುಷ್ಠಾನ ಮಾಡಿ ಭಾರತೀ ದೇವಿಯ ಅನುಗ್ರಹವನ್ನು ಪಡೆದಾಗ ಅವರಿಗೆ ಭಾರತೀ ದೇವಿಯೇ ಬಂದು ಒಂದು ಲೇಖನಿಯನ್ನು ಕೊಟ್ಟಿದ್ದಾಳೆ. ಭಗವತೀ ಭಾರತೀ ಮಹನೀಯ ಮಹಪ್ರರೋಹಾಂ ಕಾಮಪಿ ಮಣಿಲೇಖಿಕಾಂ ವ್ಯತಾರೀತ್ ಅಂತ. ಹೀಗೆ ಅವರ ಮಹಿಮೆಯನ್ನೆಲ್ಲ ಹೇಳೋ ಅಷ್ಟೊತ್ತಿಗೆ ವ್ಯಾಸರಾಜರು ಹತ್ತಿರ ಬಂದಿದ್ದಾರೆ. ಅವನು ಹೋಗಿ ಅವರಿಗೆ ದೀರ್ಘ ದಂಡ ಪ್ರಣಾಮವನ್ನು ಮಾಡಿ ಅವರನ್ನು ಕರ್ಕೊಂಡು ಬಂದು ತಮ್ಮ ಸಭೆಗೆ ಕರ್ಕೊಂಡು ಬಂದು ಅವರನ್ನು ಗೌರವಿಸಿದ್ದಾನೆ. ವ್ಯಾಸರಾಜರ ಒಂದು ವ್ಯಕ್ತಿತ್ವ ಅನೇಕ ಸಂದರ್ಭದಲ್ಲಿ ನೋಡಿದಂತೆ ಅವರು ಯಾರು ಹತ್ತಿರ ಬಂದರೋ ಅವರ ಗುಣಗಳಿಂದ ಅವರ ಮಾತಿನಿಂದ ಅಷ್ಟು ಆಕರ್ಷಿತರಾಗಿ ಅವರಷ್ಟು ವ್ಯಕ್ತಿತ್ವದಿಂದ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಸುಮ್ಮನೆ ಏನೋ ಪೀಠ ಅಂತಲ್ಲ, ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಾರೆ. ಇದಕ್ಕೆ ನಿದರ್ಶನ ಏನು ಅಂತಂದರೆ ಅವರು ಬಂದ ಮೇಲೆ ಅವರಿಗೆ ಅಲ್ಲೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ರಾಜ. ನಿತ್ಯ ಹೋಗ್ತಿದ್ದಂತೆ ಅವನು. ರಾಜಧಾನಿಯಲ್ಲಿ ಇದ್ದಾಗ ಪ್ರತಿ ದಿವಸ ವ್ಯಾಸರಾಜರ ಹತ್ರ ಹೋಗಬೇಕು. ಸುಮ್ಮನೆ ಏನೋ ಒಬ್ಬರು ನಮ್ಮ ರಾಜಧಾನಿಯಲ್ಲಿ ಇರಬೇಕು, ನಮ್ಮ ಗೌರವ ಅಂತ ಈ ದೃಷ್ಟಿ ಇದ್ದಿದ್ದರೆ ದಿನ ಹೋಗಬೇಕಾಗಿರಲಿಲ್ಲ. ಅವನು ದಿನ ಹೋಗಬೇಕು. ಅವನಿಗೆ ಶ್ರೀಪಾದರಾಜರು ಗುರುಗಳು ಆದೇಶ ಕೊಟ್ಟಂತೆ ಭಕ್ತ್ಯ ಸಂಭಾವಯಂತಂ ಧರ್ಮೋಪದೇಶೇನ ಪ್ರತ್ಯಹಂ ಅನುಗೃಹನ್ ಸಹ ತಪೋನಿಧಿ ತತ್ರ ಇವ ಚಿರಮವಸತ್. ಭಕ್ತಿಯಿಂದ ಬಂದಂತಹ ರಾಜನಿಗೆ ಅವರು ನಿತ್ಯ ಧರ್ಮೋಪದೇಶ ಮಾಡ್ತಿದ್ದಂತೆ. ರಾಜನ ಕರ್ತವ್ಯಗಳೇನು, ಏನು ಮಾಡ್ತಾ ಇದ್ದಿ, ಏನಾಗ್ತಾ ಇದೆ, ನಿನ್ನ ರಾಜ್ಯದಲ್ಲಿ ಹೇಗೆ ನಡೀತಾ ಇದೆ, ಇದನ್ನು ಕೇಳಬೇಕು. ಅವನು ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು, ಅದಕ್ಕೆ ಇವರು ಪರಿಹಾರಗಳನ್ನು ಹೇಳಬೇಕು. ಧರ್ಮೋಪದೇಶ ಮಾಡ್ತಾ ಇದ್ದಾರೆ. ನೀನು ವೈಯಕ್ತಿಕವಾಗಿ ಜೀವನದಲ್ಲಿ ಹೇಗಿರಬೇಕು, ನಿನ್ನ ಮಂತ್ರಿಗಳು ಹೇಗಿರಬೇಕು, ನಿನ್ನ ಸಾಮಂತ ರಾಜರು ಹೇಗಿರಬೇಕು, ನಿನ್ನ ಪ್ರಜೆಗಳು ಹೇಗಿರಬೇಕು, ಅವ್ರನ್ನ ಹೇಗೆ ನೀನು ಧರ್ಮ ಮಾರ್ಗದಲ್ಲಿ ಹಚ್ಚಬೇಕು ಅಂತ ಹೀಗೆ ಇದನ್ನೆಲ್ಲ ಅವರು ಉಪದೇಶ ಮಾಡ್ತಾ ಇದ್ದಾರೆ. ಇದರಿಂದ ಅವನ ಒಂದು ವಿಶೇಷವಾದಂತಹ
ವ್ಯಕ್ತಿತ್ವ, ಅವನು ಎಷ್ಟು ವ್ಯಾಸರಾಜರ ಅನುಗ್ರಹಕ್ಕೆ ಪಾತ್ರನಾದ, ಎಂಥ ಭಾಗ್ಯವಂತ ಅವನು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲೇ ಅನೇಕ ಜನ ವಿದ್ವಾಂಸರು ಅಲ್ಲಿಯೂ ಕೂಡ ಬಂದಿದ್ದಾರೆ. ಈ ಸಂದರ್ಭದಲ್ಲಿ 30 ದಿವಸಗಳ ಕಾಲ ವಾದ ನಡೆದಿದೆ ಅಂತ. ಯಾಕೆ ಒಬ್ಬ ರಾಜನ ಹತ್ತಿರ ಯಾರು ತುಂಬ ಪ್ರಶಂಸೆಗೆ ಒಳಗಾಗ್ತಾ ಇದ್ದಾರೆ ಅವರನ್ನು ಸೋಲಿಸಿಬಿಟ್ರೆ ನಮಗೆ ಅದಕ್ಕಿಂತಲೂ ಹೆಚ್ಚಿನ ಪ್ರಶಂಸೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದಲೇ ಬಂದವರು ಅವರು. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಅಥೋ ತದಾನೀಂ ಉಭಯೇಪಿ ಧೀರಾಹ ಕ್ಷಣಾದಿವತ್ ತ್ರಿಂಶದಹಾನ್ಯನೈಷು. ಒಳ್ಳೆ ರೋಚಕವಾಗಿತ್ತಂತೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಸಂತೋಷದಿಂದಿದ್ದಾನೆ ಅಂತ ಅನ್ನಲಿಕ್ಕೆ ಲಕ್ಷಣ ಏನು ಅಂತಂದರೆ ಕಾಲ ಬಹಳ ಬೇಗ ಕಳೀತಾ ಇದೆ. ಅಯ್ಯೋ 1 ತಿಂಗಳಾಗಿ ಹೋಯ್ತಾ, 2019 ಶುರುವಾಗಿ ಆಗಲೇ 2 ತಿಂಗಳಾಗಿ ಹೋಯ್ತಾ, ಮಾರ್ಚ್ ಬಂದುಬಿಡ್ತಾ ಅಂತ. ಇಲ್ಲ, ತುಂಬ ನಿಧಾನ ಅನ್ನಿಸ್ತಾ ಇದೆ. 2 ಉಪವಾಸ ಬಂದಾಗ ಅದು ಗೊತ್ತಾಗುತ್ತೆ. ಎಷ್ಟೊತ್ತಾಗಿದೆ ಅಂತ ತಿಳ್ಕೊಂಡು ಗಡಿಯಾರು ನೋಡಿದರೆ 10 ನಿಮಿಷ ಹೋಗಿರುತ್ತೆ. ನಾವು ದುಃಖದಲ್ಲಿದ್ದಾಗ, ಬೇಜಾರಲ್ಲಿದ್ದಾಗ ಸಮಯ ನಿಧಾನವಾಗಿ ಹೋಗುತ್ತೆ, ಸಂತೋಷದಿಂದಾಗ ಹೋಗುತ್ತೆ. ಹಾಗೆ 30 ದಿವಸಗಳ ಅದನ್ನು ಎಲ್ಲ ವಿದ್ವಾಂಸರು ಆ ಕಡೆ ಈ ಕಡೆ ಪಕ್ಷದವರು ಕೂತು ಮಾತಾಡ್ತಾ ಇದ್ದಾರಲ್ಲ, ಭಾಳ ಅದ್ಭುತವಾಗಿ 30 ದಿವಸದ ನಡೆದಿದೆ. ಆಗ ಆ ರಾಜನಿಗೆ ಬಹಳ ಸಂತೋಷ ಆಗಿದೆ. ಮತ್ತು ಇಂಥ ವಿದ್ವಾಂಸರು ನಮ್ಮಲ್ಲಿ ಇದ್ದಾರೆ, ಇವರು ಬರೀ ನನಗೆ ಧರ್ಮೋಪದೇಶವನ್ನು ಮಾಡ್ತಾ ತಿದ್ದತಕ್ಕಂಥವ್ರು ಮಾತ್ರ ಅಲ್ಲ, ಸಮಾಜದಲ್ಲಿ ಭಾಳ ಮೇಲೆ ನಿಲ್ತಕ್ಕಂಥ ದೊಡ್ಡ ವಿದ್ವಾಂಸರಾಗಿದ್ದಾರೆ ಅಂತ ಹೇಳಿ ಅವರನ್ನು ವಿಶೇಷವಾದಂತಹ ಗೌರವದಿಂದ ಹೋಗಿದ್ದಾರೆ. ಅವತ್ತು ಗೆದ್ದ ದಿವಸ ಅವರಿಗೆ ವಿಶೇಷವಾದ ಮರ್ಯಾದೆ ಎಲ್ಲ ಥರದ್ದು ನಾವಿವತ್ತು ನೋಡ್ತೀವಿ. ಕೆಲವು ಸ್ವಾಮಿಗಳಿಗೆ ವಿಶೇಷ ಸಂದರ್ಭಗಳಲ್ಲಿ 15, 20, 30, 40, 50, 60 ಪದಾರ್ಥಗಳನ್ನೆಲ್ಲ ಕೊಟ್ಟು ಒಂದು ಸನ್ಮಾನ ಮಾಡೋದು ಅಂತ. ರಾಜ ಅವನು ಕೇಳಬೇಕಾ? ಹೇಳ್ತಾರೆ, ಎಲ್ಲ ಥರದ ವೈಭವದ ಒಂದು ಗೌರವವನ್ನು ಸಲ್ಲಿಸಿದ್ದಾನೆ. ಈ ಸಂದರ್ಭದಲ್ಲಿ ಒಂದು ಮಾತು ನೆನೆಸ್ಕೊಳ್ಬೇಕು. ಕಥಾಲಕ್ಷಣ ಅಂತ ಮಧ್ವಾಚಾರ್ಯರು ಒಂದು ಗ್ರಂಥ ಬರೆದಿದ್ದಾರೆ. ಈ ಥರದ ವಾದ ವಿವಾದ ಸಂವಾದ ಇವುಗಳನ್ನು ಹೇಗೆ ನಡೆಸಬೇಕು, ಇದರಲ್ಲಿ ಎಷ್ಟು ಥರ ಇರುತ್ತೆ ಏನು ಅಂತ ಅದರಲ್ಲೊಂದು ಮಾತು ಹೇಳ್ತಾರೆ. ಒಂದೊಂದು ಸಂದರ್ಭದಲ್ಲಿ ಯಾವ ಮತ ಸರಿಯಿಲ್ಲ ಅಂತ ಇರುತ್ತೆ ಅವ್ರ ಕಡೆಯವರಿಗೆ ಗೆಲ್ಲುವಂಥ ಪ್ರಸಂಗ ಬರುತ್ತೆ. ಬರಬಾರ್ದು ಅಂತೇನಿಲ್ಲ, ಇದು ತಪ್ಪು ಅಂತ ಗೊತ್ತಿರುತ್ತೆ. ಆದರೆ ಅವರು ವಿದ್ವಾಂಸರು ಅವರೇ ವಿಜೃಂಭಿಸಿಬಿಟ್ರು. ನಿಜವಾದ ಮತ ಅಥವಾ ರಾಜ ಯಾವುದನ್ನು ಆಶ್ರಯಿಸ್ತಾ ಇದ್ದಾನೆ, ಯಾವುದನ್ನು ಅವನು ನಂಬಿದ್ದಾನೆ, ಆ ಮತ ಸೋಲುವಂಥ ಪ್ರಸಂಗ ಬರಬಹುದು. ಆದರೆ ಇನ್ನೊಂದು ಸಲ ತಾನು ನಂಬಿರ್ತಕ್ಕಂಥ ಮತ ಅದು ಗೆಲ್ಲುವಂಥ ಸಂದರ್ಭದಲ್ಲಿ ಏನೇ ಆಗಲಿ ಅವನು ಗೆದ್ದವರನ್ನು ಸನ್ಮಾನಿಸಬೇಕು. ಇದರಲ್ಲಿ ಮೋಸ ಮಾಡೋ ಹಾಗಿಲ್ಲ. ಏನು ಸನ್ಮಾನ ಮಾಡ್ತಾನೆ ಅದು ಯಾರಿಗೆ ಗೊತ್ತಿಲ್ಲ, ಸನ್ಮಾನ ಅಂತೂ ಮಾಡಬೇಕು ಗೆದ್ದವರಿಗೆ. ಆದರೆ ಯಾವಾಗ ಸನ್ಮತ ಸರಿಯಾದ ಮತ ಗೆಲ್ಲುತ್ತೋ ಆವಾಗ ಅವನದನ್ನು ತುಂಬ ಅದ್ಭುತವಾಗಿ ಸನ್ಮಾನಿಸಬೇಕು, ತನ್ನ ಮನಃಪೂರ್ವಕವಾಗಿ. ಬೇರೆ ಮತ ಗೆದ್ದರೆ ಆಗ ಸಭಾಗೌರವ ದೃಷ್ಟಿಯಿಂದ ಎಷ್ಟು ಸನ್ಮಾನ ಮಾಡಬೇಕೋ ಅಷ್ಟೇ ಸನ್ಮಾನ ಮಾಡಬೇಕು ಅಂತ ಟೀಕಾಕೃತ್ಪಾದರು ಅದನ್ನು ವಿವರಿಸಿದ್ದಾರೆ. ಇದು ಒಂಥರ ಜೀವನದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶಿ ಸೂತ್ರ ಇದ್ದಂತೆ. ಎಷ್ಟೋ ಸಲ ಜೀವನದಲ್ಲಿ ಸರಿಯಾಗಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ವಿಜೃಂಭಿಸಿಬಿಡ್ತಾರೆ. ಆವಾಗ ಅವ್ರ ಜೊತೆ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಮಾಡಬೇಕು. ಸರಿಯಾದವರು ಮುಂದೆ ಬಂದಾಗ ಮಾತ್ರ ತುಂಬ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಸಂದೇಶ ಇದೆಯಲ್ಲ, ಅದರಂತೆ ವ್ಯಾಸರಾಜರಿಗೆ ಒಳ್ಳೆ ಸನ್ಮಾನವನ್ನು ಅವನು ಮಾಡಿದ್ದಾನೆ. ಹೀಗೆ ವ್ಯಾಸರಾಜರು ಎಷ್ಟು ವರ್ಷ, ಕೃಷ್ಣದೇವರಾಯ ಅವನು ದೊಡ್ಡ ರಾಜ, ಆ ಇಡೀ ವಂಶದಲ್ಲಿ ಎದ್ದು ಕಾಣತಕ್ಕಂತಹ ವ್ಯಕ್ತಿ. ಈ ಸೋಮನಾಥ ಕವಿ ಅವನನ್ನೂ ಕೂಡ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ಕೃಷ್ಣದೇವರಾಯನ ವ್ಯಕ್ತಿತ್ವ 2 ಥರದ ವ್ಯಕ್ತಿತ್ವ. ಒಂದು ಕಡೆ ಅವನು ರಾಜನಾಗಿ ರಾಜನ ಕರ್ತವ್ಯಗಳಲ್ಲಿ ಏನು ಪ್ರಜೆಗಳನ್ನು ನೋಡ್ಕೊಳ್ಳೋದು ಮತ್ತು ಶತ್ರುಗಳನ್ನು ಗೆಲ್ಲೋದು ಅಂತಿದೆ, ಇದರಲ್ಲಿ ಬಹಳ ದೊಡ್ಡ ಪೌರುಷವನ್ನು ತೋರಿಸಿದ್ದಾನೆ. ಇನ್ನೊಂದು ಕಡೆ ಅವನು ಸಂಗೀತ, ಸಾಹಿತ್ಯ, ಕಲಾ ಆರಾಧಕನಾಗಿ, ಜೊತೆಗೆ ಧರ್ಮ ಪ್ರತಿಷ್ಠಾಪಕನಾಗಿ ವ್ಯಾಸರಾಜರಂತಹ ವಿದ್ವಾಂಸರು ಗುರುಗಳು ಅವರಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ತೋರಿಸ್ತಾ ರಾಜ್ಯವನ್ನು ಕಟ್ಟಿದವನು. ಅದರಿಂದ ಹೇಳ್ತಾರೆ, ಒಂದೊಂದು ದೇಶಕ್ಕೂ ಒಂದೊಂದು ಆತ್ಮ. ಭಾರತದ ಆತ್ಮ ಅಧ್ಯಾತ್ಮ. ಇಲ್ಲಿ ಈ ದೇಶವನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ನಾಯಕನಿಗೆ ಅಧ್ಯಾತ್ಮದಲ್ಲಿ ಒಲವಿದ್ದು ರಾಜಕೀಯದಲ್ಲಿ ಒಲವಿರಬೇಕು. ಆಗ ಈ ದೇಶ ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಅನ್ನುವಂತಹ ಮಾತನ್ನು ಇತಿಹಾಸದಲ್ಲಿ ಗುರುತಿಸಿದ್ದಾರೆ. ಕೃಷ್ಣದೇವರಾಯ ಅದಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿ. ತಮ್ಮ ಹಿಂದಿನವರು ಏನು ರಾಜ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಅದನ್ನು ಸುರಕ್ಷಿತ ಮಾಡಿದ್ದಲ್ಲದೇನೆ ಅದನ್ನು ಬಹಳ ವಿಸ್ತಾರವಾಗಿ ಮಾಡಿದ್ದಾನೆ.
ಅವನ ಸಂದರ್ಭದಲ್ಲಿ ವ್ಯಾಸರಾಜರು ಗ್ರಂಥಗಳನ್ನು ಬರೆದಿದ್ದಾರೆ, ಅದೆಲ್ಲ ಆಗಿದೆ. ಅವನಿಗೆ ಆತಂಕ ಆಗುವಂತಹ ಒಂದು ಸಂದರ್ಭ ನಡೀತಂತೆ. ಕೃಷ್ಣದೇವರಾಯನನ್ನು ಯುದ್ಧದಲ್ಲಿ ಇದೆಲ್ಲ ಸೋಲಿಸಲಿಕ್ಕೆ ಆಗದೇ ಇರತಕ್ಕಂಥವ್ರು ಇದ್ದಾರಲ್ಲ, ಕಳಿಂಗ ದೇಶದ ರಾಜ ಒಬ್ಬ ಪಂಡಿತರನ್ನು ಕಳಿಸಿಕೊಟ್ಟು, ನೀನು ಅದೂ ಇದು ಯುದ್ಧ ಅದನ್ನೆಲ್ಲ ಮಾಡ್ತಿ, ನಮ್ಮಲ್ಲಿರ್ತಕ್ಕಂಥ ದೊಡ್ಡ ವಿದ್ವಾಂಸರು ಒಂದು ಗ್ರಂಥ ಬರೆದಿದ್ದಾರೆ, ಇದಕ್ಕೆ ಏನು ಉತ್ತರ ಕೊಡ್ತೀಯ ನೀನು, ಉತ್ತರ ಕೊಡು ಅಂತ ಒಂದು ಗ್ರಂಥವನ್ನು ಬರೆದು ಕಳಿಸಿದ್ದಾನೆ. ಅದನ್ನು ಬೇರೆಯವ್ರ ಹತ್ರ ಕಳಿಸ್ಬಹುದಾಗಿತ್ತು. ರಾಜನಿಗೆ ಒಂದು ಆತಂಕ ಆಯಿತು, ಏನಪ್ಪ ಇದು ಇಂಥದ್ದು ಬಂತು, ಇದು ನಾನೇನು ಮಾಡಲಾರೆ, ಇಂಥ ವಿಷಯ ಇದು, ನಮ್ಮಲ್ಲಿ ಯಾರು ವ್ಯಾಸರಾಜರ ಗುರುಗಳು, ಅವ್ರ ಹತ್ರ ಹೋಗಬೇಕು. ಅವನೇ ಸ್ವತಃ ವ್ಯಾಸರಾಜರ ಬಿಡಾರ ಇದ್ದಂತಹ ಸ್ಥಳಕ್ಕೆ ಹೋಗಿದ್ದಾನೆ. ಅವರಿಗೆ ನಮಸ್ಕಾರ ಮಾಡಿ, ವಿದ್ಯಾಧರ ಪಾತ್ರ ಅನ್ನುವಂತಹ ಕಳಿಂಗದ ಅಧಿಪತಿ ಅವನು ಏನೋ ಮಾಡಿ ಹೀಗೆ ಕಳಿಸಿದ್ದಾನೆ, ನಿಮಗೆ ಇದನ್ನು ನಾನು ತೋರಿಸ್ತಾ ಇದ್ದೇನೆ, ತಮಗೆ ಇದು ಒಂದು ಸಲ ಪರಿಶೀಲನೆ ಮಾಡಬೇಕು, ಇದಕ್ಕೆ ಉತ್ತರ ಬರೀಲಿಕ್ಕೆ ತಮಗೆ ಎಷ್ಟು ಕಾಲ ಅವಕಾಶ ಬೇಕಾಗತ್ತೆ ಏನು, ಅದನ್ನು ನೀವು ತಗೊಂಡು ಇದಕ್ಕೆ ಉತ್ತರ ಬರೆದು ಕಳಿಸ್ರಿ, ನಾನು ಅವನಿಗೆ ತಿರುಗಿ ಕಳಿಸಿಕೊಡ್ತೇನೆ ಅಂತ ಇಷ್ಟು ವಿಜ್ಞಾಪನೆ ಮಾಡಿಕೊಂಡಂತೆ. ಅದು ಬಹಳ ದೊಡ್ಡ ಗ್ರಂಥ ಇರಲಿಲ್ಲ, ಸ್ವಲ್ಪ ಸಣ್ಣ ಗ್ರಂಥ ಇತ್ತು. ವ್ಯಾಸರಾಜರು ಅದನ್ನಲ್ಲೇ ಅವನ ಎದುರಿಗೆ ಕೂಡು ಅಂತ ಹೇಳಿದರಂತೆ. ಹೀಗೆ ತೆಗೆದು ನೋಡ್ತಾ ಇದ್ದಾರೆ. ವ್ಯಾಸ ತಪೋನಿಧಿರಪಿ ತಾಮ್ ಆದಾಯ ರಹಸಿ ಸೂಚಿತ ವಿಮತ ಮತಾವಮತಿ ಪುರಸ್ತಾದೇವ ಭೂಭೃತಃ. ರಾಜ ಕೂತಿದ್ದರಲ್ಲ, ಅಲ್ಲೇ ಬೇರೆ ತಾಳಪ್ರತಿಯನ್ನು ತಗೊಂಡು, ತಮ್ಮ ಲೇಖನಿಯನ್ನು ತಗೊಂಡು ಅದಕ್ಕೆ ಉತ್ತರ ಬರಲಿಕ್ಕೆ ಶುರು ಮಾಡಿದರಂತೆ. ಮುಹೂರ್ತ ಮಾತ್ರೇ ಬಹ್ವೀಭಿ ಅತಿವಜ್ರಪಾತಾಭಿ ಉಪರಿದೂಷಣ ಅನವಕಾಶ ಪ್ರದಾಯಿನೀಭಿ ಯುಕ್ತಿ ಪರಂಪರಾಭಿ ಶತಶಃ ಖಂಡಯಿತ್ವ. ರಾಜನಿಗೆ ಬಹಳ ಆಶ್ಚರ್ಯ, ನಾನು ಎಷ್ಟು ದಿವಸ ತಗೊಳ್ತಾರೋ ಏನೋ ಅಂತ ಯೋಚನೆ ಮಾಡಿದರೆ, ಅಲ್ಲೇ ಕೂತು ಅದಕ್ಕೆ ಉತ್ತರ ಬರಿತಾ ಇದ್ದಾರೆ. ಅದು ಏನೋ ಉತ್ತರ ಬರೆಯೋದು ಮತ್ತವರು ಬರೆಯೋದು ಹಾಗಲ್ಲ, ಅವ್ರಿಗಾಗಲೇ ಅಷ್ಟೊತ್ತಿಗೆ ತಾತ್ಪರ್ಯ ಚಂದ್ರಿಕಾದಿಗಳನ್ನು ಬರೆದು ಬಿಟ್ಟಿದ್ದಾರೆ. ಆ ಎಲ್ಲದರ ಸಾರ ಇದ್ದಂತೆ ಇರತಕ್ಕಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ. ಅದು ಊಹೆ. ವ್ಯಾಸರಾಜರ ಗ್ರಂಥಗಳಲ್ಲಿ ಆ ಥರದ ಒಂದು ಪುಟ್ಟ ಗ್ರಂಥ ಅಂದರೆ ಭೇದೋಜ್ಜೀವನ ಅನ್ನುವಂಥ ಒಂದು ಗ್ರಂಥ, ಪುಟ್ಟ ಗ್ರಂಥ, ಅದನ್ನು ಮಾಡಿದ್ದಾರೆ. ಕೃಷ್ಣದೇವರಾಯನಿಗೆ ಪರಮ ಆಶ್ಚರ್ಯ ಆಗಿದೆ. ಇನ್ನೂ ಅವರ ಮೇಲಿರತಕ್ಕಂತಹ ಗೌರವ ಹೆಚ್ಚಾಗಿದೆ. ಒಂದು ಶ್ಲೋಕ ಹೇಳಿದ್ದಾರೆ, ಇದು ಬಹಳ ಗಮನ ಇಟ್ಟು ನೋಡಬೇಕಾಗಿರ್ತಕ್ಕಂತಹ ಇದು. ವ್ಯಾಸರಾಜರ ಮೇಲೆ ಕೃಷ್ಣದೇವರಾಯ ಎಷ್ಟು ಗೌರವ ಇಟ್ಟಿದ್ದ, ಭಾಳ ಗೌರವ ಇದೆ. ಆ ಗೌರವ ಹೊರಗೆ ಗೊತ್ತಾಗಬೇಕಲ್ಲ, ಅದನ್ನು ಅವನು ನಾನಾ ರೂಪದಿಂದ ವ್ಯಕ್ತಪಡಿಸ್ತಾ ಇದ್ದ. ಯಾವ ಥರ ವ್ಯಕ್ತಪಡಿಸಿದ್ದ ಅಂತಂದರೆ, ಯಾವಂತೋ ವಿಷಯಾ ಹೃತಾಹ ಭುಜಬಲಂ ಯಾವತ್ ಸಪತ್ನಾಜಿತಾ. ಎಷ್ಟು ದೇಶಗಳನ್ನು ಗೆದ್ದಿದ್ದ ಅವನು, ಎಷ್ಟು ಶತ್ರುಗಳನ್ನು ಮಣಿಸಿದ್ದ, ಎಷ್ಟು ವದಾನ್ಯತ ದಾನಶೀಲತಾ ಇತ್ತು ರಾಜನಲ್ಲಿ. ಅವನು ಚೆನ್ನಾಗಿ ದಾನ ಕೊಡ್ತಾ ಇದ್ದ ಕೃಷ್ಣದೇವರಾಯ. ಯಾವತ್ಯೋ ಧನ ಸಂಪದ, ಅವನ ಹತ್ತಿರ ಎಷ್ಟು ಸಂಪತ್ತಿತ್ತು. ನಾವು ಇತಿಹಾಸದಲ್ಲಿ ನೋಡ್ತೀವಿ, ವಿದೇಶಿಯರು ಉಲ್ಲೇಖ ಮಾಡಿದ್ದರಿಂದ ನಾವು ಅದನ್ನು ಬಹಳ ಎದ್ದು ಕಟ್ಟು ಹೇಳ್ತೀವಿ. ಏನು ಬೀದಿ ಬೀದಿಯಲ್ಲಿ ಮುತ್ತು ರತ್ನಗಳನ್ನು ಮಾರ್ತಾ ಇದ್ದರು ಅಂತ. ಯಾವತ್ಯೋ ಧನ ಸಂಪದೋ ಗುಣಗಣೋ ಯಾವಾಂಶ್ಚ ಯಾವದ್ಯಶಃ. ಅವನಲ್ಲಿ ಎಷ್ಟು ಗುಣಗಳಿದ್ವು, ಒಳ್ಳೆ ಸದ್ಗುಣಗಳು. ಒಂದೊಂದು ಗುಣಕ್ಕೆ ಇನ್ನೊಂದು ಗುಣ ಸೇರ್ಕೊಳ್ತಾ ಹೋದರೆ ಒಂದೊಂದು ಗುಣವೂ ಶೋಭಿತವಾಗತ್ತೆ. ಹಾಗೆ ಅವನಿಗೆ ಎಷ್ಟು ಕೀರ್ತಿ ಇತ್ತು. ತಾವತ್ ಕರ್ತುಮಿಯೇಶ ಪೂಜನಮಸೌ ಶ್ರೀ ವ್ಯಾಸಭಿಕ್ಷೋರ್ ನೃಪಃ. ಆ ಎಲ್ಲವನ್ನೂ ಅವನು ವ್ಯಾಸರಾಜರ ಸೇವೆಗೆ ಮೀಸಲಿಟ್ಟು ಎಷ್ಟು ಯಶಸ್ಸು. ಅವನನ್ನು ಹಾಡಿ ಹೊಗಳ್ತಾ ಇದ್ದರೂ ಅವನು ಕೊನೆಗೆ ಇದೆಲ್ಲ ಗುರುಗಳ ಅನುಗ್ರಹದಿಂದ ಬಂದಿದ್ದು ಅಂತ ಹೇಳ್ತಾ ಇದ್ದ. ಏನು ಸಂಪತ್ತು ಬಂದರೂ ಅದನ್ನು ವ್ಯಾಸರಾಜರ ಹತ್ರ ಬಂದು ನಮಗೆ ಇಂತಹ ಸಂಪತ್ತು ನಿಮ್ಮ ಅನುಗ್ರಹದಿಂದ ಬಂದಿದೆ ಅಂತ ಹೇಳ್ತಾ ಇದ್ದ. ಅದನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಇದು ರಾಜರು ಮಹಾಭಾರತದಲ್ಲಿ ಉಲ್ಲೇಖ ಬರುತ್ತೆ. ಪಂಚಪಾಂಡವರು ಯುದ್ಧಾನಂತರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿ ಇಡೀ ರಾಜ್ಯ ತಮ್ಮದೇನಿದೆ ಅದೆಲ್ಲವನ್ನು ತಾವು ನಾರು ಮಡಿ ಉಟ್ಟುಕೊಂಡು, ದ್ರೌಪದೀ ದೇವಿ ಬರೀ ಒಂದು ಮಾಂಗಲ್ಯವನ್ನು ಉಟ್ಟುಕೊಂಡು, ಅವ್ರದ್ದೇನು ಚಿನ್ನ ಬೆಳ್ಳಿ ಅಂತಿದೆ ಎಲ್ಲವನ್ನೂ ಸೇರಿಸಿ ಅಲ್ಲಿ ಬಂದಿರತಕ್ಕಂಥ ವೇದವ್ಯಾಸರ ನೇತೃತ್ವದ ಎಲ್ಲ ಬ್ರಹ್ಮಜ್ಞಾನಿಗಳಿಗೆ ದಾನ ಮಾಡಿಬಿಟ್ರಂತೆ. ಇವತ್ತು ನಾವು ಹೀಗೆ ನಿಂತಿದ್ದೇವೆ ಅಷ್ಟೇ. ಎಲ್ಲ ಅದನ್ನು ಸರ್ವಸ್ವದಾನ ಅಂತ ಕರೀತಾರೆ. ಒಬ್ಬರು ಮಾಧವೇಶಾಚಾರ್ಯ ಅಂತಿದ್ದರು, ಈಗ 50-60 ವರ್ಷಗಳ ಹಿಂದೆ. ಅವರು ಜೀವನದಲ್ಲಿ 3 ಸಲ ಸರ್ವಸ್ವದಾನ ಮಾಡಿದ್ದಾರೆ. ಒಂದು ಊರಿಗೆ ಹೋಗೋದು, ಅದು ಇದು ಮಾಡೋದು, ಏನು ಸಂಪತ್ತು ಬರುತ್ತೆ, ಅವರು ಯೋಗ ಬರ್ತಾಯಿತ್ತು, ಅದನ್ನೆಲ್ಲ ಸೇರಿಸಿ ಅಲ್ಲೊಂದು ಜಾಗ ತೊಗೊಳ್ಳೋದು, ತುಳಸಿ ವನ ನೋಡೋದು, ಇದು ಮಾಡೋದು. 12 ವರ್ಷ ವಾಸವಾಗಿರೋದಲ್ಲಿ ಏನಿದೆ ಅದನ್ನು ಒಬ್ಬರಿಗೆ ದಾನ ಮಾಡೋದು, ಇನ್ನೊಂದೂರಿಗೆ ಹೋಗಿಬಿಡೋದು. ಈ ಥರ ಅಥಣಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಅದನ್ನು ಅವರು ದಾನ ಮಾಡಿದ್ದು ಅಂತ ಹೇಳ್ತಾರೆ. ಹಾಗೆ ಬೆಳಗಾವಿಯಲ್ಲಿ ದೊಡ್ಡ ತುಳಸಿ ವನ, ಆ ಜಾಗ ಒಬ್ಬರಿಗೆ ದಾನ ಮಾಡಿ, ಹೀಗೆ 3 ದಾನ ಮಾಡಿ ಕೊನೆಗೆ ಕಾಶಿಯಲ್ಲಿ 12 ವರ್ಷಗಳ ಕಾಲ ಇದ್ದು ಹೋದರು ಅಂತ ಅವರು ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ.
ಹಾಗೆ ಆ ದಾನ ಮಾಡೋದು ಅಂತಂದರೆ ಸರ್ವಸ್ವ ದಾನ ಅದು ಶ್ರೇಷ್ಠವಾದದ್ದು. ಪಾಂಡವರು ಆ ಥರ ಮಾಡಿದರಂತೆ, ಎಲ್ಲರೂ ತೊಗೊಂಡಿದ್ದಾರೆ. ಆಮೇಲೆ ಆ ಎಲ್ಲರೂ ನಮ್ಮದೇ ಇದು, ನೀವು ಇದನ್ನು ನೋಡ್ಕೊಂಡು ಇರ್ರಿ ಅಂತ ಮತ್ತೆ ತಿರುಗಿ ಪಾಂಡವರಿಗೆ ಕೊಟ್ಟರಂತೆ. ಅಂದರೆ ಪಾಂಡವರು ನಿನ್ನೆ ತನಕ ನಾವು ಗಳಿಸಿದ್ದು, ಇವತ್ತಿನಿಂದ ಇದು ನಮ್ಮ ರಾಜ್ಯ ಅಲ್ಲ, ನಮಗೆ ಬೇರೆಯವರು ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರ ರಾಜ್ಯವನ್ನು ನಾವು ಆಳ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಮತ್ತೆ ಆಳ್ಲಿಕ್ಕೆ ಶುರು ಮಾಡೋದು. ಈ ಥರದ ಒಂದು ಮನಸ್ಥಿತಿ ರಾಜರಿಗೆ ಇರಬೇಕಲ್ಲ. ಆ ಕೃಷ್ಣದೇವರಾಯನಿಗೆ ಇಲ್ಲಿ ಸರ್ವಸ್ವ ದಾನದ ಉಲ್ಲೇಖ ಇಲ್ಲ, ಅರೆ ತಾವತ್ ಕರ್ತುಮಿಯೇಷ, ತನ್ನ ಸಂಪತ್ತು ಎಷ್ಟಿದೆಯೋ ಅಷ್ಟು ಇವರ ಸೇವೆಯನ್ನು ಮಾಡ್ತಾ ಇದ್ದಾನೆ ಕೃಷ್ಣದೇವರಾಯ ಅನ್ನುವಂತಹ ಒಂದು ಅಪೂರ್ವ ಉಲ್ಲೇಖವನ್ನು ಮಾಡಿದ್ದಾರೆ. ಕೊನೆಯ ಷಷ್ಠೋಲ್ಲಾಸದಲ್ಲಿ ವಿಶೇಷವಾಗಿ ಕೃಷ್ಣದೇವರಾಯ ನಡೆಸಿರತಕ್ಕಂತಹ ರತ್ನಾಭಿಷೇಕ ಅವನು ಒಂದು ವಿಶೇಷ ಇದಕ್ಕೋಸ್ಕರ ವ್ಯಾಸರಾಜರಿಗೆ ಮಾಡಿದ್ದಾನೆ ಅಂತ. ಕುಹೂ ಯೋಗದ ಬಗ್ಗೆ ಈ ಗ್ರಂಥದಲ್ಲಿ ಉಲ್ಲೇಖ ಇಲ್ಲ, ಅದು ನಮಗೆ ಬೇರೆ ಕಡೆಯಿಂದ ಸಿಗುತ್ತೆ. ಈ ರತ್ನಾಭಿಷೇಕದ ವಿಷಯ ಅದನ್ನು ಕವಿ ಸ್ವಲ್ಪ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ಕೃಷ್ಣದೇವರಾಯ ತನ್ನ ಎಲ್ಲ ಸಾಮಂತರು, ತನ್ನ ರಾಜ್ಯದ ಜೊತೆಗೆ ಸಂಬಂಧ ಇದ್ದಂತಹ ಏನು ಸುತ್ತಮುತ್ತಲು ರಾಜರಿದ್ದರು, ಈ ಕಡೆ ಅವನ ಒರಿಸ್ಸಾ ತನಕ ಇತ್ತು ಕಳಿಂಗ ದೇಶ, ಈ ಕಡೆ ತುರುಷ್ಕ ರಾಜರು ಅಂದರೆ ಮುಸ್ಲಿಂ ರಾಜರೇನಿದ್ದರು ಅವರು, ಬೇರೆ ಬೇರೆ ಎಲ್ಲ ರಾಜಪ್ರತಿನಿಧಿಗಳು ಅವರೆಲ್ಲರನ್ನೂ ಅವತ್ತು ಸಭೆಗೆ ವಿಶೇಷವಾಗಿ ಬರಲಿಕ್ಕೆ ಹೇಳಿದ್ದಾನೆ. ವ್ಯಾಸರಾಜರಿಗೆ ಬಹಳ ಮುಂಚೆ ಹೇಳಿಲ್ಲ ಅವರೇನು ಹೇಳ್ತಾರೋ ಅಂತ, ಅವತ್ತೇ ಹೋಗಿ ಹೇಳ್ತಾ ಇದ್ದಾನೆ. ಸ್ವಾಮಿನ್ ಭವಂತಂ ಸ್ವಯಮದ್ಯ ರತ್ನೈ ಆಕಾಂಕ್ಷತೆ ಭೂರಮಣೋ ಅಭಿಷೇಕ್ತಂ, ಮಂತ್ರಿಗಳ ಮೂಲಕ ಹೇಳಿ ಕಳಿಸಿದ್ದಾನೆ, ರತ್ನಾಭಿಷೇಕ ಮಾಡಬೇಕು ಅಂತಿದ್ದಾರೆ ಅಂತ. ವ್ಯಾಸರಾಜರು ಏನು ಹೇಳಬೇಕು, ಅವರು ಇದು ಹರಿಯ ಚಿತ್ತ ಅಂತ ಅಂದ್ಕೊಂಡ್ರಂತೆ. ಅವರು ನಿಂತಿದ್ದೇ ರಾಜಗುರುಗಳಾಗಿ, ಆ ರಾಜಗುರುಗಳಿಗೆ ಏನು ವೈಭವ ಸಿಗುತ್ತೆ ಅದೆಲ್ಲ ಧರ್ಮಕ್ಕೆ ಸಿಗತಕ್ಕಂಥ ವೈಭವ. ಇವತ್ತು ಸಿಗತಕ್ಕಂತಹ ವೈಭವ ಆ ಸಭೆಯಲ್ಲಿ ಕೂತಿರ್ತಕ್ಕಂತಹ ಎಲ್ಲ ರಾಜಪ್ರತಿನಿಧಿಗಳು ಸಾಮಂತರಾಜರು ಅವರಿಗೆಲ್ಲ ಒಂದು ಸಂದೇಶ ಅದು. ಇದು ವ್ಯಾಸರಾಜರಿಗೆ ಮಾಡ್ತಾ ಇರತಕ್ಕಂತಹ ಅಭಿಷೇಕ ಅಲ್ಲ, ಅದು ಧರ್ಮಕ್ಕೆ ಮಾಡ್ತಾ ಇರತಕ್ಕಂಥ ಅಭಿಷೇಕ. ತನ್ಮೂಲಕ ಸಮಾಜದಲ್ಲಿ ಧರ್ಮ ಪ್ರತಿಷ್ಠೆಗೆ ಅನುಕೂಲ ಆಗ್ತಕ್ಕಂತಹ ಸಂದರ್ಭ ಇದು ಅಂಥೇಳಿ ಆಯಿತು ಅಂಥೇಳಿ ಒಪ್ಕೊಂಡ್ರಂತೆ. ಗೋವಿಂದ ತಾಪಸ ಮುಖೈ ಕುಶಲಾಗ್ರಗಣ್ಯೈ, ಗೋವಿಂದ ಅಂತ ಅವರ ಶಿಷ್ಯರು ಅಂತ ಅವರ ಉಲ್ಲೇಖ ಮಾಡ್ತಾರೆ. ಇವತ್ತು ನವವೃಂದಾವನದಲ್ಲಿ ಒಬ್ಬರು ಬಿಡಿ ಸನ್ಯಾಸಿಗಳ ವೃಂದಾವನ ಇದೆ ಅಲ್ಲಿ, ಗೋವಿಂದ ಒಡೆಯರು ಅಂಥೇಳಿ, ಅವರ ಉಲ್ಲೇಖ ಇದರಲ್ಲಿ ಬಂದಿದೆ. ಅವರು ವ್ಯಾಸರಾಜರ ಹತ್ತಿರ ಇರತಕ್ಕಂಥ ಅವರು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು. ಆ ದಿವಸ ವ್ಯಾಸರಾಜರ ಜೊತೆಗೆ ಅವರೆಲ್ಲರೂ ಕೂಡ ಒಂದು ಹೀಗೆ ಮೆರವಣಿಗೆಯಲ್ಲಿ ಹೋಗಿದ್ದಾರೆ. ಆವಾಗ ನೋಡಿದಂತೆ ಬಂಗಾರದ ಪಲ್ಲಕ್ಕಿಯಲ್ಲಿ ಅವ್ರನ್ನ ಕರೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ಒಂದು ಸಣ್ಣ ಭಾಗ ಬಹುಶಃ ಮುದ್ರಿತ ಆಗಿಲ್ಲ ಅಂತ ಕಾಣುತ್ತೆ, ಯಾಕೆಂದರೆ ಅನುವಾದದಲ್ಲಿ ಅವರು ಅನಂತಕೃಷ್ಣಾಚಾರ್ಯರು ಅನುವಾದ ಮಾಡಿದ್ದಾರೆ. ಬಹಳ ಅಪೂರ್ವವಾದಂಥ ಒಂದು ಉಲ್ಲೇಖ ಇದೆ. ವ್ಯಾಸರಾಜರು ಉಪನೇತ್ರವನ್ನು ಧರಿಸಿ ಪುಸ್ತಕಗಳನ್ನು ಓದ್ತಾ ಬರ್ತಾ ಇದ್ದರು ಅಂತ. ಉಪನೇತ್ರ ಅಂತಂದರೆ ಇವತ್ತು ನಾವೇನು ಕನ್ನಡಕ ಅಂತ ಕರಿತಿದ್ದೀವಿ, ಇದು ಒಂದು ರೂಪದಿಂದ ಅವತ್ತು ಇತ್ತು. ಹೇಗೆ ಭೂತಗನ್ನಡಿ, ಗಾಜು ಇವುಗಳ ಉಲ್ಲೇಖ ಇತ್ತು, ಅದನ್ನು ಜನಸಾಮಾನ್ಯರು ಉಪಯೋಗಿಸ್ತಾ ಇದ್ದರೂ ಕೂಡ ದೊಡ್ಡ ದೊಡ್ಡವರು ಉಪಯೋಗಿಸ್ತಾ ಇದ್ದರು. ಉಪನೇತ್ರ ಅನ್ನೋದರ ಉಲ್ಲೇಖ ಬಂದಿದೆ. ಅವರಿಗೆ ಸಾಕಷ್ಟು ವಯಸ್ಸಾಗಿತ್ತು ವ್ಯಾಸರಾಜರಿಗೆ ಅನ್ನೋದರ ಸೂಚನೆ ಇದೆ ಅಲ್ಲಿ. ಅವರು ಕೂತು ಹಿಂದಿನಂತೆ ಗ್ರಂಥಾವಲೋಕನ ಮಾಡ್ತಾ ಬರ್ತಿದ್ದಾರೆ. ಆ ವೈಭವ ಇಡೀ ಊರಿನ ಜನ, ಇವತ್ತು ರಾಜ ಅಭಿಷೇಕ ಮಾಡ್ತಾ ಇದ್ದಾನೆ, ಅದನ್ನು ಇವರು ಪಡಿತಾ ಇದ್ದಾರೆ, ಇದನ್ನು ನೋಡೋದು ನಮ್ಮ ಭಾಗ್ಯ ಅನ್ನೋ ಥರ ಬಂದಿದ್ದಾರೆ. ಅನೇಕ ಥರದ ವಾದ್ಯಗಳು ಅವೆಲ್ಲ ಅಲ್ಲಿ ಮೊಳಗ್ತಾ ಇವೆ. ಆಸ್ಥಾನಕ್ಕೆ ಬಂದ ಮೇಲೆ ಸ್ವರ್ಣಪೀಠೆ ಸ್ವಯಂ ದತ್ತೆ ವ್ಯಾಸಭಿಕ್ಷುಂ ನ್ಯವೇಶಯತ್, ಒಂದು ಬಂಗಾರದ ಸಿಂಹಾಸನದ ಮೇಲೆ ವ್ಯಾಸರಾಜರನ್ನು ಕುಳಿಸಿದ್ದಾರೆ. ಅಲ್ಲಿ ಎಲ್ಲ ಥರದ ಜನ ಬಂದು ತಮ್ಮ ಗೌರವವನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ನಿಂತು ಕವಿಗಳು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಆ ಕೌಮಾರ ಚರಿತ ಆರಂಭ ಗಂಭೀರ ಯಶಸ್ತುತಿ ಕೃತಕೇಲಿ ಕೇಶು ಅಂತ ಹೇಳ್ತಾರೆ. ಅಂದರೆ ವ್ಯಾಸರಾಜರ ಜೀವನ ಚರಿತ್ರೆಯನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಅವರು ಮಾಡಿರತಕ್ಕಂತಹ ಸಾಧನೆಗಳು ಅದನ್ನೆಲ್ಲ ಹಾಡಿ ಹೊಗಳ್ತಾ ಇರತಕ್ಕಂತಹ ಸಂದರ್ಭ. ಅಲ್ಲಿ ಪಕ್ಕದಲ್ಲಿ ಗಂಭೀರನಾಗಿ ಕೈ ಮುಗಿದು ಕೃಷ್ಣದೇವರಾಯ ನಿಂತಿದ್ದಾನೆ. ಸಖಿಲ ಕೃಷ್ಣ ಮಹೀಪಾಲ ಸ್ವಯಮೇವ ಕರಕಮಲೇನ ಆದಾಯ ಕನಕ ಕುಂಭಮಿಮಂ ಭಗವಂತಂ ವ್ಯಾಸ ತಾಪಸಂ ಆದರಾತ್ ಮಣಿಭಿ ಅಭಿಷೇಕ್ತು ಆರಭತ. ಅದೆಲ್ಲ ಆದಮೇಲೆ ಆ ಶುಭ ಸಂದರ್ಭ ಅವರೆಲ್ಲ ಹೇಳಿದ ಮೇಲೆ ಒಂದೊಂದು ದೊಡ್ಡ ಕಲಶಗಳಲ್ಲಿ, ಅನೇಕ ಕಲಶಗಳಲ್ಲಿ ನವರತ್ನಗಳನ್ನು ತುಂಬಿಸಿಟ್ಟಿದ್ದಾರೆ.
ಇವನೇ ಸ್ವತಃ ಎತ್ತಿ 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 ವ್ಯಾಸರಾಜರ ಮೇಲೆ ಅದನ್ನು ಅಭಿಷೇಕ ಮಾಡಿದ್ದಾನೆ. ಬಹಳ ಅಪೂರ್ವವಾದಂತಹ ದೃಶ್ಯ ಅದು. ಹೀಗೆ ಮೇಲೆ ಹಾಕಬೇಕು, ಆ ಕಡೆ ವೇದಮಂತ್ರ ಪಠನ ಮಾಡ್ತಾ ಇದ್ದಾರೆ, ಅವುಗಳೆಲ್ಲ ಹೀಗೆ ಕೆಳಗೆ ಬೀಳಬೇಕು. ಕವಿ ಒಂದು ಉತ್ಪ್ರೇಕ್ಷೆ ಮಾಡ್ತಾನೆ. ಆ ರತ್ನಗಳು ಕೆಳಗೆ ಬಿದ್ದಾಗ ಖಲ 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 ಅಂತ ಹೀಗೆ ಶಬ್ದ ಆಗುತ್ತೆ. ಅವು ಹೇಳ್ತಾ ಇದ್ವಿ ಅಂತೆ, ನೋಡ್ರು ಯಾರ್ಯಾರು ರತ್ನ ಇದನ್ನು ಪಡೆದಿದ್ದೀರಿ, ಈ ಥರ ಗುರುಗಳಿಗೆ, ಹರಿವಾಯು ಗುರುಗಳಿಗೆ ಅಭಿಷೇಕ ಮಾಡಿ, ಇಲ್ಲ ಅಂತಂದರೆ ಆ ರತ್ನಗಳು ನಾವೆಲ್ಲ ಇದ್ದು ಉಪಯೋಗ ಇಲ್ಲ, ನೀವೆಲ್ಲ ಖಲ ಖಲ ದುಷ್ಟರಾಗಿ ಬಿಡ್ತೀರಿ, ಸಂಪತ್ತು ಇರೋದೇ ಧರ್ಮಕ್ಕೋಸ್ಕರ, ಈ ಥರದ ಕೆಲಸವನ್ನು ಮಾಡಿರಿ ಅಂತ. ಆ ಮುತ್ತು ರತ್ನಗಳ ಬೆಲೆ ಬಹಳ ಅಪೂರ್ವ. ರಾಜ ಮಾಡಬೇಕು ಅಂತಂದರೆ ಒಂದೊಂದರಲ್ಲೂ ಆರಿಸಿ 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 ಶ್ರೇಷ್ಠವಾದಂಥ ಮುತ್ತು ರತ್ನಗಳನ್ನು ಮಾಡಿದ್ದಾನೆ. ಎಲ್ಲ ಅಭಿಷೇಕ ಮುಗೀತು, ಅದನ್ನೆಲ್ಲ ಸಂಗ್ರಹ ಮಾಡಿದರು. ವ್ಯಾಸರಾಜರ ಎದುರಿಗೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ತಂದಿಟ್ಟರು. ಅವರು ಅಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಇವ್ರನ್ನೆಲ್ಲ ಕರೆದು 5 ಬೆರಳಿನಿಂದ ಹೀಗೆ ಕೊಡ್ತಾ ಇದ್ದಾರೆ. ಅವನು ಊಹಿಸ್ತಾನೆ, ಸೋಮನಾಥ ಕವಿ ಹೇಳ್ತಾನೆ, ಬಹುಶಃ ಅವರ 5 ಬೆರಳು ಹೇಳ್ತಾ ಇವೆ, ನಿಮ್ಮ 5 ಜನ್ಮಕ್ಕೆ ಸಾಕಿದು ಅಂತ ಹೇಳೋಷ್ಟು. ಅಷ್ಟು ಅಮೂಲ್ಯವಾದಂತಹ ಮುತ್ತು ರತ್ನಗಳನ್ನು ಹೀಗೆ ಎತ್ತಿಕೊಟ್ಟರು. ಅದು ಬರೀ ವಿದ್ವಾಂಸರು, ಸಂಗೀತಗಾರರು ಅವರಿಗೆ ಮಾತ್ರ ಅಲ್ಲ, ಅದರ ಜೊತೆಗೆ ಅಲ್ಲಿ ಯಾರ್ಯಾರು ರಾಜಪ್ರತಿನಿಧಿಗಳು ಬೇರೆ ಬೇರೆ ದೇಶದವರು ಇದ್ದರೋ ಅವರೆಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾನೆ. ತುಂಡಿರಾಧಿಪಾನಾಂ, ಕೇರಳಾನಾಂ, ಪಾರಶೀಕಾನಾಂ, ಪಾರಸಿ ಜನ ಅಂದರೆ ಮುಸ್ಲಿಂ, 2 ಥರದ ಮುಸ್ಲಿಮರ ಉಲ್ಲೇಖ ಮಾಡ್ತಾರೆ. ಒಂದು ತುರಷ್ಕಾಣಂ, ಪಾರಶೀಕಾನಾಂ, ಲಾಟಾನಾಂ, ಗುಜರಾತ್ ಹತ್ತಿನ ದೇಶ, ಕಲಿಂಗಾನಾಂ, ಒರಿಸ್ಸಾದ ಕಡೆಯವರು, ಕೊಂಕಣಾನಾಂ, ಕೊಂಕಣ್ ಪ್ರದೇಶ, ತುರುಷ್ಕಾನಾಂ, ಗೌಡಾನಾಂ, ಬಂಗಾಳದ ಕಡೆಯವರು, ಚೋಲಾನಾಂ, ತಮಿಳುನಾಡಿನ ಕಡೆಯವರು, ಪಾಂಚಾಲಾನಾಂ, ಈ ಕಡೆ ಉತ್ತರ ಪ್ರದೇಶದ ಕಡೆ, ಹೀಗೆ ಅನ್ಯೇಷಾಂಪಿ ಭೂಭುಜಾಂ, ಅಲ್ಲಿಯ ರಾಜರು, ಸಾಮಂತ ರಾಜರನ್ನೆಲ್ಲ ಅವತ್ತು ಕರೆಸಿದ್ದಾನೆ ಕೃಷ್ಣದೇವರಾಯ. ಅವರೆಲ್ಲರಿಗೂ ಕೂಡ ವ್ಯಾಸರಾಜರು ಕೊಟ್ಟಿದ್ದಾರೆ. ಆದರೆ ತಮಗೇನು ಬಂದಿದೆ ಅದರಲ್ಲೊಂದು ದೊಡ್ಡ ಭಾಗವನ್ನು ಅವತ್ತು ಸಭೆಯಲ್ಲಿರ್ತಕ್ಕಂಥವರಿಗೆಲ್ಲ ಕೊಟ್ಟಿದ್ದಾರೆ. ಆ ರಾಜರು ಕೂಡ ನಮ್ಮ ಸೌಭಾಗ್ಯ ಅಂತ ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಹೀಗೆ ಆ ಒಂದು ಘಟನೆ ತುಂಬ ಅದ್ಭುತವಾದಂತಹ ಒಂದು ಘಟನೆ. ಇವತ್ತಿಗೂ ಈಗಿನ ಪ್ರಸಕ್ತ ಪೀಠಾಧಿಪತಿಗಳಾದಂತಹ ಸ್ವಾಮಿಗಳವರು ಒಂದು ಹಂಪೆಯ ಪ್ರದೇಶಕ್ಕೆ ಹೋದಾಗ ನಾವೇನು ಪ್ರಸಿದ್ಧವಾದಂತಹ ಜಾಗ ಅಂತಂದರೆ ಬರೀ ನವವೃಂದಾವನ ನೋಡ್ತೇವೆ, ವಿಜಯ ವಿಠ್ಠಲ ಕೆಲವು ದೇವಸ್ಥಾನಗಳನ್ನು ನೋಡ್ತೇವೆ, ಯಂತ್ರೋದ್ಧಾರ ಹನುಮಂತ ಮಠವನ್ನು ನೋಡ್ತೇವೆ. ವಿಶ್ವಪಾವನ ಮಠ ಅಂತ ಹೆಸರನ್ನು ಕೊಟ್ಟು ಇವನು ಉಲ್ಲೇಖ ಮಾಡಿದ್ದಾನೆ. ಆ ಮಠ ಸ್ವಲ್ಪ ಮೇಲಿದೆ, ಸುಲಭವಾಗಿ ಹೋಗಲಿಕ್ಕಾಗೋದಿಲ್ಲ, ಅಲ್ಲಿಗೆ ಹೋಗೋದಿಲ್ಲ. ಸ್ವಾಮಿಗಳವರು ಹೋಗಿದ್ದನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದಾರೆ, ಅದನ್ನು ನೋಡಬೇಕು. ಅದು ಎಷ್ಟು ಎತ್ತರದ ಪ್ರದೇಶದಲ್ಲಿದೆ. ಕೆ ಎಂ ಶೇಷಗಿರಿಯವರು ಅಲ್ಲೆಲ್ಲ ಹೋಗಿ ಬಂದಿದ್ದಾರಲ್ಲ, ಅವರು ಹೇಳ್ತಾರೆ ಆ ಜಾಗ ಎಷ್ಟು ಆಯಕಟ್ಟಿನ ಜಾಗದಲ್ಲಿದೆ, ಎಷ್ಟು ಮಹತ್ವದ ಜಾಗದಲ್ಲಿದೆ ಅಂತಂದರೆ ಆ ರಾಜನಿಗೆ ವ್ಯಾಸರಾಜರ ಮೇಲೆ ಎಷ್ಟು ಗೌರವ ಇತ್ತು ಅನ್ನೋದಕ್ಕೆ ಆ ಜಾಗನೇ ಸಾಕ್ಷಿ. ಅವನು ಸೈಟ್ ಕೊಟ್ಟಿದ್ದಾನೆ. ಎಲ್ಲಿ ಸೈಟ್ ಕೊಟ್ಟಿದ್ದಾನೆ? ಊರು ಹೊರಗೆ ಎಲ್ಲೋ ಅಲ್ಲ. ಅದೊಂಥರ ರಾಜಧಾನಿಯ ವೈಭವಗಳಿಗೆ, ಅಂದರೆ ಆ ವಿಲಾಸ ಇರುತ್ತಲ್ಲ, ರಾಜಧಾನಿಯಲ್ಲಿ ಎಲ್ಲರೂ ಭೋಗ ಜೀವನ ನಡೆಸ್ತಾರೆ, ಅದಕ್ಕೆ ಹತ್ತಿರ ಅಲ್ಲ, ಅದಕ್ಕೆ ಸ್ವಲ್ಪ ದೂರ. ಯಾಕೆಂದರೆ ಗುರುಕುಲಗಳು ಇವುಗಳೆಲ್ಲ ಮಠಗಳು ವೈಭವದಿಂದ ದೂರ ಇರಬೇಕು, ವಿಲಾಸದಿಂದ ದೂರ ಇರಬೇಕು. ಆದರೆ ವೈಭವದಿಂದ ದೂರ ಇರಲಿಲ್ಲ ಇವರ ಮಠ. ಆ ಆಯಕಟ್ಟಿನ ಜಾಗ ಒಂದು ಅರಮನೆ ಬಿಟ್ಟರೆ ಇದೆ. ಅಷ್ಟು ಆ ಒಂದು ಜಾಗದಲ್ಲಿ ಕೂತರೆ ಎಷ್ಟು ಜನ ಬೇಕಾದರೂ ಕೂಡಬಹುದು, ಅವರನ್ನು ನೋಡಬಹುದು, ಅವರನ್ನು ಕುರಿತು ಮಾತಾಡಬಹುದು. ಅಂಥ ಒಂದು ಆಯಕಟ್ಟಿನ ಜಾಗದಲ್ಲಿ ವಿಶ್ವಪಾವನ ಮಠ ಅಂತ ಹೇಳಿ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಅಲ್ಲಿ ಸಹಸ್ರಾರು ಜನ ಅಧ್ಯಯನ ಮಾಡ್ತಾಯಿದ್ದರು. ದೇಶ ವಿದೇಶಗಳಿಂದ ಬಂದು ಅಧ್ಯಯನ ಮಾಡ್ತಾಯಿದ್ದರು. ಅದನ್ನು ಇಲ್ಲಿ ಸೋಮನಾಥ ಕವಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಅಲ್ಲಿಯ ತನಕ ವ್ಯಾಸರಾಜರನ್ನು ಕಳಿಸಿಕೊಟ್ಟಂತೆ ಆ ದಿವಸ ತಾನೇ ಸ್ವತಃ ಬಂದು. ವ್ಯಾಸರಾಜರು ಸ್ವಲ್ಪ ಹೊತ್ತು ಮಾತಾಡಿ, ಶ್ರೀ ವ್ಯಾಸಯೋಗಿ ಸ್ಮಿತಪೂರ್ವ ವಾಚ ತಮನ್ವಜಾನೀತ್ ಸದನಾಯಗಂತುಮ್ಮ, ಆಯ್ತು ರಾಜ ನೀನು ಹೋಗಿ ಬಾ ಅಂಥೇಳಿ ಕಳಿಸಿಕೊಟ್ಟಿದ್ದಾರೆ. ಅವರಿಗೇನು ದುಡ್ಡು ಅದು ಬರ್ತಾ ಇತ್ತು ಅದನ್ನು ಅವರೆಲ್ಲವೂ ಹಂಚಿಬಿಡ್ತಾಯಿದ್ರು. ಯಾರಿಗೆ ಹಂಚ್ತಾ ಇದ್ದರು? ವಿದ್ವಾಂಸರು ಅವ್ರ ಹತ್ರ ಏನು ಓದಲಿಕ್ಕೆ ಬರ್ತಾಯಿದ್ದರು. ಅವರಿಗೆ ಹೋಗು, ನೀನು ಈ ಭೂಮಿ ತಗೋ, ಈ ಊರಲ್ಲಿ ನಿಂತು ನೀನು ಪಾಠ ಪ್ರವಚನ ಮಾಡು. ಹೀಗೆ ಅವರಿಗೆ ಇವರಿಗೆ, ಬರೀ ವಿದ್ವಾಂಸರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರು ಅನೇಕ ಕೆಲಸಗಳನ್ನು ಮಾಡ್ತಾಯಿದ್ದರು. ರಾಜನಿಗೆ ಹೇಳಿ ಮಾಡಿಸಿದ್ದೆಲ್ಲ ಇವರು ಮಾಡಿಸಿದಂಥ ಕೆಲಸಗಳೇ. ಅದರ ಜೊತೆಗೆ ಗ್ರಾಮೇ ವ್ಯಾಸ ಸಮುದ್ರ ನಾಮನಿ ತತಸ್ತೇನ ಪ್ರತಿಷ್ಠಾಪಿತೆ, ವ್ಯಾಸ ಸಮುದ್ರ ಅನ್ನುವಂತಹ ಕೆರೆಯನ್ನು ಕಟ್ಟಿಸಿರ್ತಕ್ಕಂತಹ ಒಂದು ಸಂದರ್ಭವನ್ನು ಉಲ್ಲೇಖ ಮಾಡಿದ್ದಾನೆ. ದೊಡ್ಡದು, ಬಹಳ ದೊಡ್ಡ ಕೆರೆ ಅದು. ಸಣ್ಣ ಪುಟ್ಟ ಕೆರೆಗಳನ್ನು ಕಟ್ಟಿಸ್ತಾ ಇರ್ತಿದ್ರು ಅನೇಕ ಜನ. ಇದು ಬಹಳ ದೊಡ್ಡ ಕೆರೆ.
ಒಂದು ಸಂದರ್ಭದಲ್ಲಿ ಒಂದು ಟಿ ವಿ ಕಾರ್ಯಕ್ರಮ ಕನಕದಾಸರ ವಿವಾದ ಬಂದಾಗ ನಾವು ಹೋಗೋ ಪ್ರಸಂಗ ಬಂದಿತ್ತು. ಅಲ್ಲಿ ಬೇರೆ ಬೇರೆಯವರು ಮಾತಾಡ್ತಾಯಿದ್ರು, ನಾವು ಕೂತಿದ್ವಿ. ಅಲ್ಲಿಗೆ ಬೇಲಿ ಮಠದವರು, ಅವರು ಲಿಂಗಾಯತ ಮಠದವರು, ಅವರಲ್ಲಿ ಇದ್ದರು ಅಂತೇನೋ ಅಧ್ಯಕ್ಷರು ಅನ್ನೋ ಥರ ಕೂಡಿಸಿದ್ದರು. ಅವರು ತಮ್ಮ ಮಾತಿನಲ್ಲಿ ಹೇಳಿದರು, ವ್ಯಾಸ ಸಮುದ್ರದ ಬಗ್ಗೆ ನಮಗೆ ಅನೇಕ ಶಾಸನಗಳು ಸಿಗ್ತವೆ, ಲೇಖನಗಳು ಸಿಗ್ತವೆ. ಒಂದೊಂದು ಕೆರೆ ಅಂತ ಕಟ್ಟಿದಾಗ ಇದರ ಹಕ್ಕುದಾರರು ಯಾರು, ಇದರ ನೀರನ್ನು ಯಾರು ಎಷ್ಟು ಉಪಯೋಗಿಸಬೇಕು, ಪ್ರಾಚೀನ ಕಾಲದಲ್ಲಿ ಅದರದೆಲ್ಲ ಉಲ್ಲೇಖಗಳಿರ್ತಿದ್ವು. ನಾವು ಕೆರೆ ಹತ್ತಿರ ಇದ್ದೀವಿ ಅಂಥೇಳಿ ಹೇಗೆ ಬೇಕು ಹಾಗೆ ನೀರು ಬಳಸೋ ಹಾಗಿಲ್ಲ, ದೂರದಲ್ಲಿರೋರಿಗೂ ಅದರಲ್ಲಿ ಪಾಲಿರ್ತಾಯಿತ್ತು. ನಾವು ಹತ್ತಿರ ಇದ್ದೀವಿ ಅಂತ ಹೇಳಿಬಿಟ್ಟು ಮೂರು ಬೆಳೆ ಭತ್ತ ತೆಗೆಯೋ ಹಾಗಿಲ್ಲ. ನೀರು ಕಡಿಮೆ ಆದಾಗ ಯಾವ ಬೆಳೆ ತೆಗಿಬೇಕು ಏನು, ಹೀಗೆ ಇಡೀ ಊರಿನವರು ಸೇರಿ ತೀರ್ಮಾನ ಮಾಡುವಂಥದ್ದು. ಈ ವ್ಯಾಸ ಸಮುದ್ರವನ್ನು ಕಟ್ಟಿಸಿರ್ತಕ್ಕಂತಹ ವ್ಯಾಸರಾಜರು ಆ ಕೊಟ್ಟಿರೋ ಪಟ್ಟಿಯಲ್ಲಿ ಎಲ್ಲ ಜಾತಿಯವರು, ಇವತ್ತು ನಾವೇನು ದಲಿತರು ಅಂತ ಕರಿತೀವಿ, ಅವರನ್ನೂ ಸೇರಿಸಿ ಅವರು ಈ ಕೆರೆಯ ಪಾಲುಗಾರರು ಅಂತ ಮಾಡಿದ್ದಾರೆ. ಇದನ್ನು ನಾವು ಎತ್ತಿ ಹೇಳಬೇಕು, ನೀವು ಹೇಳ್ತಾ ಇಲ್ಲ ಅಂತ ಅವರು ಅವತ್ತಿನ ಸಭೆಯಲ್ಲಿ ಹೇಳಿದರು. ಅಂದರೆ ವ್ಯಾಸರಾಜರ ಶಿಷ್ಯರನ್ನು ಕುರಿತು ಅವರ ಈ ಮುಖವನ್ನು ಜಗತ್ತಿಗೆ ತೋರಿಸಬೇಕಾಗಿದೆ. ಅವರಿಗೆ ಎಂಥ ವಿಶಾಲವಾದಂಥ, ಅದರಿಂದಲೇ ಅವರು ರಾಜಗುರುಗಳಾಗಿದ್ದರು. ಆ ದೃಷ್ಟಿಯನ್ನು ಅವರಿಗೆ ಗುರುಗಳಾದಂಥ ಶ್ರೀಪಾದರಾಜರು ಕೊಟ್ಟಿದ್ದಾರೆ, ಅದನ್ನು ಆಚರಣೆ ಮಾಡಿ ತೋರಿಸಿದ್ದಾರೆ. ಸಮಾಜದ ಎಲ್ಲ ವರ್ಗದವರನ್ನೂ ಉದ್ದೇಶಿಸಿ ಕೆಲಸಗಳನ್ನು ಮಾಡಬೇಕು. ಅದರಲ್ಲಿ ಇವರು ಹೇಳ್ಕೊಳ್ಳೋದು ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ಮಾಡಿಸಿದರು, ಅದು ಮಾತ್ರ ಅಲ್ಲ, ಬೇರೆನೂ ಮಾಡಿರ್ತಾರೆ. ಇವರು ಸಂತೋಷದಿಂದಿದ್ದರೆ, ಜಪ ತಪಾನುಷ್ಠಾನ ಮಾಡಿಕೊಂಡು ಇದ್ದರೆ ಆಗ ಅದರ ಫಲಿತಾಂಶ ಬೇರೆಯವರ ಮೇಲೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಇವರಿಗೆ ವಿಶೇಷವಾದಂಥ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಊಹೆ ಮಾಡಿದ್ದಾರೆ. ಅದರಿಂದ ವ್ಯಾಸರಾಜರ ಶಿಷ್ಯರು ಅಂತ ಅನಿಸ್ಕೊಳ್ಳೋರು ನೀರಿನ ಕಡೆ ಗಮನ ಕೊಡಬೇಕು. ಇವತ್ತಿನ ಕಾಲದಲ್ಲಿ ಈಗೆಲ್ಲ ಶುರುವಾಗಿಬಿಟ್ಟಿದ್ದಲ್ಲ, ಟ್ಯಾಂಕರ್ ಗಿಂಕರು ಬೋರ್ಗಳೆಲ್ಲ ಇಳಿದು ಹೋಗಿದೆ. ಆದರೆ ಇದಕ್ಕೆಲ್ಲ ಪರಿಹಾರ ಇದೆ. ಇವತ್ತು ಏನು ಮಳೆ ಕೊಯ್ಲು ಅಂತ ಮಾಡಿಸ್ತಾ ಪ್ರಸಿದ್ಧಿ ಇದೆ, ಅದನ್ನೆಲ್ಲ ಮಾಡಿಸ್ಬೇಕು. ಮಳೆ ಕೊಯ್ಲು ಇದನ್ನು ಮಾಡಿಸದೇ ಹೋದರೆ ಅವರು ವ್ಯಾಸರಾಜರ ಶಿಷ್ಯರೇ ಅಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನೀರಿನ ಕಡೆ ಗಮನ ಕೊಡದೆ ಹೋದರೆ ಅವರು ವ್ಯಾಸರಾಜರ ಶಿಷ್ಯರಾಗೋದು ಹೇಗೆ? ಹೀಗೆ ವ್ಯಾಸರಾಜರು ಮಾಡಿರತಕ್ಕಂಥ ಅನೇಕ ಕೆಲಸಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಕೃಷ್ಣದೇವರಾಯನೂ ಕೂಡ ದಿವಂಗತನಾಗಿದ್ದಾನೆ. ಅವನು ತನ್ನ ತಮ್ಮ ಅಚ್ಯುತರಾಯನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ವ್ಯಾಸರಾಜರ ವಿಶೇಷ ಅನುಗ್ರಹ, ಅಂದರೆ ವ್ಯಾಸರಾಜರು ಚಂದ್ರಗಿರಿಯಿಂದ ಹಿಡಿದು ವಿಜಯನಗರ ತನಕ ಬಂದಾಗ 5 ಜನ ರಾಜರಿಗೆ ರಾಜಗುರುಗಳಾಗಿದ್ದಂತಹ ಮಹಾನುಭಾವರು ಅವರು ಇದ್ದರು. ವ್ಯಾಸರಾಜರ ಕೊನೆಯ ಕಾಲವನ್ನು ಇವನು ವರ್ಣನೆ ಮಾಡಿಲ್ಲ. ಕೊನೆಗೆ ತನಗೂ ವ್ಯಾಸರಾಜರಿಗೂ ಬಂದಂತಹ ಸಂಬಂಧ, ನಾನು ಇವತ್ತಿನ ಪ್ರವಚನದ ಪ್ರಾರಂಭದಲ್ಲಿ ಹೇಳಿದಂತೆ ನಾರಾಯಣಿತಿಗಳು ಪತ್ರ ಬರೆದು ಇವನನ್ನು ಕರೆಸಿಕೊಂಡರು. ಇವನು ಹೋಗಿದ್ದಾನೆ. ಇವನ ತನ್ನ ವಂಶದವರ ಬಗ್ಗೆ ಎಲ್ಲ ಹೇಳಿದ್ದಾನೆ. ಇವನ ವಂಶದವರು ಕೂಡ ಭಾಳ, ಅಂದರೆ ಅನೇಕ ತಲೆಮಾರುಗಳಿಂದ ಬೇರೆ ಬೇರೆ ರಾಜರ ಹತ್ರ ಎಲ್ಲ ಇದ್ದಂಥವರು. ಈಗ ಗೋವಿಂದ ತೀರ್ಥಪುರ ಅಂತ ಒಂದು ಊರಿನಲ್ಲಿ ಇದ್ದೆ ನಾನು, ನಾರಾಯಣಿತಿಗಳ ಆದೇಶದಂತೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ, ವಿಶ್ವಪಾವನಂ ಮಠದ್ವಾರಂ ಉಪಾಸೀದತ್ ಅಂತ ಹೇಳಿ ಆ ಮಠಕ್ಕೆ ಹೋಗಿ ವ್ಯಾಸರಾಜರನ್ನು ಕಂಡು ಅಲ್ಲಿ ಅವರ ಹತ್ತಿರ ಇರತಕ್ಕಂತಹ ಅನೇಕ ಕಲೆಗಳಲ್ಲಿ ನಿಷ್ಣಾತರಾದಂತಹ ಅವರನ್ನು ಗಮನಿಸ್ತಾ, ವಿದ್ವಾಂಸರನ್ನು ಗಮನಿಸ್ತಾ, ಅವರ ಮುಖದಿಂದೆಲ್ಲ ವ್ಯಾಸರಾಜರ ಚರಿತ್ರೆಯನ್ನು ಕೇಳಿ ಆ ಊರಿನಲ್ಲೇ ಇದ್ದು ಈ ಕೃತಿಯನ್ನು ಬರೆದು ತಾನು ಕಂಬುಕಂಠ ಕಲಕಂಠ ಅನ್ನುವಂತಹ ಇಬ್ಬರು ಒಳ್ಳೆ ಪಾಠಕರು, ನಿನ್ನೆ ಹೇಳಿದಂತೆ ಗಮಕಿಗಳು, ಅವರ ಮೂಲಕ ವ್ಯಾಸರಾಜರ ಎದುರಿಗೆ ಅದನ್ನು ಹೇಳಿಸಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಕೊನೆಗೆ ಈ ಸೋಮನಾಥ ಕವಿ ಹೇಳ್ತಾನೆ, ಸೋಯಂ ಚಕ್ರೇ ವ್ಯಾಸ ಯೋಗೀಶ ಸೂಕ್ತಿಂ ತೇನಾಕಾಂಕ್ಷಂ ತಲ್ಪಜಲ್ಪಂ ಪಠಂತು ಲೀಲಾಂಬೋಧೌ ನೀರಧೌ ಗಂಧಲಾಲಾಂ ಪಾತುಂ ಧೀರಾಹ ಲಾಲಸಾ ಕಿಂ ಭವಂತಿ ಅಂತ ಹೇಳಿ, ಒಳ್ಳೆ ಟೇಸ್ಟ್ ಇರೋರು, ಯಾರಿಗೆ ಜೀವನದಲ್ಲಿ ಒಳ್ಳೆ ಕಾವ್ಯಗಳನ್ನು ಓದಬೇಕು ಅಂತಿದೆ ಅವರು ಈ ಕಾವ್ಯವನ್ನು ಓದಿರಿ ಅಂತ ಹೇಳ್ತಾರೆ. ಯಾಕೆಂದರೆ ಇದರಲ್ಲಿ ಕಾವ್ಯದ ಲಕ್ಷಣಗಳು ಇವೆ, ನಿಮಗೇನು ಬೇಕೋ ಅದು ಇದೆ, ಜೊತೆಗೆ ಮಹಾತ್ಮರ ಚರಿತ್ರೆ ಇದೆ. ಒಳ್ಳೆ ನೀರಡಿಕೆ ಆದಾಗ ಹೋಗಿಬಿಟ್ಟು ಯಾವ ಉಪನೀರು ಕುಡಿತಾರೆ, ಒಳ್ಳೆ ಸಿಹಿಯಾದ ನೀರು ಕುಡಿಯೋದಿಲ್ವೇ, ಹಾಗೆ ವ್ಯಾಸರಾಜರ ವಿಶೇಷ ದೃಷ್ಟಿ ಬಿದ್ದಿರತಕ್ಕಂತಹ ಕೃತಿ ಇದು ಅಂತ ಹೇಳಿ ಅವನು ತನ್ನ ಒಂದು ಸೌಭಾಗ್ಯವನ್ನು ಕಂಡುಕೊಳ್ತಾ ಈ ಗ್ರಂಥವನ್ನು ಬರೆದಿದ್ದಾನೆ. ಈ ವ್ಯಾಸಯೋಗಿ ಚರಿತ ನಾವು ಸಣ್ಣವರಿದ್ದಾಗಿನಿಂದ ಕೇಳ್ತಾ ಇದ್ವಿ, ಒಂದು ಬರೆದಿದ್ದಾರೆ ಅಂತ ಹೇಳಿ. ಪುಸ್ತಕವೇ ಸಿಗ್ತಿರಲಿಲ್ಲ. ಆ ಪುಸ್ತಕ ಸಿಗದೇ ಇದ್ದಾಗ ಅದನ್ನು ನೋಡೋ ಸಂದರ್ಭ ಬರ್ತಾನೆ ಇರಲಿಲ್ಲ. ಇತ್ತೀಚೆಗೆ ಅದು ಒಳ್ಳೆ ಚೆನ್ನಾಗಿ ಮುದ್ರಣವಾಗಿದೆ, ಅದರ ಜೊತೆಗೆ ಅದಕ್ಕೆ ಬೇರೆ ಎಲ್ಲ ಸೇರಿದೆ. ಆದರೆ ಆ ಗ್ರಂಥ ಎಷ್ಟು ಕ್ಲಿಷ್ಟ ಇದೆ ಅಂತಂದರೆ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಬಹಳ ಕಠಿಣವಾದಂತಹ ಭಾಗಗಳು ತುಂಬ ಬರ್ತವೆ.
ಅದಕ್ಕೆ ಒಬ್ಬರು ಮಹಾನುಭಾವರು ಅನಂತ ಕೃಷ್ಣಾಚಾರ್ಯರು ಅಂತ, ಅವರು ಇದಕ್ಕೆ ಒಂದು ಒಳ್ಳೆ ಕನ್ನಡ ಅನುವಾದ ಬರೆದಿದ್ದಾರೆ. ಇದರ ಸಹಾಯದಿಂದ ಈ ಪ್ರವಚನ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ. ಇದನ್ನು ಕೊಟ್ಟವರು ಶೇಷಗಿರಿ ರಾವ್ ಅಂತ, ವೇದಗರ್ಭ ಶೇಷಗಿರಿ ರಾವನವರು. ನಾನು ಮಾತಾಡ್ತಾ ಹೀಗೆ ಮಾತಾಡಬೇಕಾಗಿದೆ, ನಾಗಸಂಪಿಗೆ ಆಚಾರ್ಯ ಒಂದು ತಿಂಗಳ ಹಿಂದೆ ಹೇಳಿದ್ದರು, ವ್ಯಾಸರಾಜರ ಆರಾಧನೆ ಸಂದರ್ಭದಲ್ಲಿ ವ್ಯಾಸಯೋಗಿ ಚರಿತ್ರೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿ, ಬಹಳ ಕಷ್ಟ ಇದೆ ಅಂತ ನಾನು ಅಂದಾಗ ಅವರು ನನ್ನ ಹತ್ರ ಈ ಪುಸ್ತಕ ಇದೆ ಅಂತ ಕೊಟ್ಟು ಉಪಕಾರ ಮಾಡಿದ್ದಾರೆ. ಆ ಶೇಷಗಿರಿ ರಾವ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಬಿ ಅನಂತ ಕೃಷ್ಣಾಚಾರ್ಯರು ಅಂತ ಹೇಳಿ ಈ 39ನೇ ಇಸ್ವಿಯಲ್ಲಿ ಬರೆದಿರುವಂಥ ಗ್ರಂಥ ಇದು. ಅವತ್ತಿನ ಕಾಲದಲ್ಲಿ ಅವರು ಅಷ್ಟು ಶ್ರಮಪಟ್ಟು ಬರೆದಿದ್ದಾರೆ. ಅವರ ಉಪಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಈ ಅನುವಾದವನ್ನು ಇಟ್ಟುಕೊಂಡು ಇದಕ್ಕಿಂತಲೂ ಇನ್ನೂ ಉತ್ತಮವಾದಂತಹ ಅನುವಾದ ಬರಬೇಕು ಅನ್ನೋ ದೃಷ್ಟಿಯಿಂದ ಮಹಾಸ್ವಾಮಿಗಳವರು ಹೇಳ್ತಾ ಇದ್ದರು. ವೆಂಕಟೇಶ ಕುಲಕರ್ಣಿ ಆಚಾರ್ಯರು ಅಂತ ಒಬ್ಬರಿದ್ದಾರೆ, ಕವಿಗಳು. ಅವರು ಸ್ವಯಂ ಅನೇಕ ನಾಟಕಗಳನ್ನು, ಕಾವ್ಯಗಳನ್ನು ಬರೆದವರು. ಅವರಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ವ್ಯಾಸರಾಜರ ಆರಾಧನೆಯಷ್ಟೊತ್ತಿಗೆ ಈ ವ್ಯಾಸಯೋಗಿ ಚರಿತದ ಒಳ್ಳೆ ಇನ್ನೂ ಪರಿಷ್ಕೃತವಾದಂತಹ ಪಾಠ, ಒಳ್ಳೆಯ ಅನುವಾದ, ಪದ ಅನುವಾದ ಮತ್ತು ಒಂದೊಂದು ಭಾಗದ ಅನುವಾದ ಅದು ಬರುವಂತಹ ಅವಕಾಶ ಇದೆ. ಅದು ಬಂದಾಗ ಸಮಾಜದಲ್ಲಿ ಎಲ್ಲರೂ ಕನ್ನಡದಲ್ಲಿ ಇದನ್ನು ಪ್ರತಿ ಪದವನ್ನೂ ಓದಿ ಆನಂದ ಪಡಬಹುದು. ವ್ಯಾಸಯೋಗಿ ಚರಿತ್ರದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಚಿಂತನ ಮಂಥನಗಳು ಆವಾಗ ನೋಡಲಿಕ್ಕೆ ಅನುಕೂಲ ಆಗ್ತವೆ. ಅಂತಹ ಕಾಲ ಬೇಗ ಬರಲಿ ಅಂತ ಹೇಳ್ತಾ, ಇಂತಹ ಒಂದು ವಿಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಮಹಾಸ್ವಾಮಿಗಳವರು ಮತ್ತು ಎಲ್ಲ ಸಂಬಂಧಪಟ್ಟವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ಈ ಪ್ರವಚನದ ಈ ಸಂದರ್ಭದಲ್ಲಿ ಗುರುರಾಜಾಚಾರ್ಯ ಬಂದಿದ್ದಾರೆ, ನಮ್ಮ ಗುರುಗಳವರು. ಅವರಿಂದ ನಾವು ತುಂಬ ಉಪಕೃತರಾಗಿದ್ದೇವೆ. ಇವತ್ತು ನಾವೇನಿದ್ದೇವೆ ಅದಕ್ಕೆ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವ್ರು ಬಂದಿರತಕ್ಕಂಥದ್ದು ಈ ಯಾವುದಾದ್ರೂ ಒಂದು ಸತ್ಕಾರ್ಯ ನಡೀಬೇಕಾದರೆ ಜ್ಞಾನಿಗಳು ಬಂದರೆ ಅದು ಭಗವಂತನಿಗೆ, ಹರಿವಾಯು ಗುರುಗಳಿಗೆ ತಲುಪಿದೆ ಅನ್ನೋದಕ್ಕೆ ಸೂಚಕಂತೆ. ಹಾಗೆ ನಮ್ಮ ಗುರುಗಳು ಇವತ್ತು ಬಂದಿರತಕ್ಕಂಥದ್ದು ಈ ಪ್ರವಚನ ಅವರಿಗೆ, ಹರಿವಾಯು ಗುರುಗಳಿಗೆ ಪ್ರೀತಿಕರವಾಗಿದೆ ಅನ್ನೋದಕ್ಕೆ ಸೂಚಕ ಅಂತ ನಾನು ತಿಳಿತಾ ಈ 4 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮದಿಂದ್ರಿಯ ಪ್ರೇರಕೇಣ ಯಾ ಪೂಜಾ ಸಸ್ಯಕಾರಿತ ವಾಗ್ಯಜ್ಞರೂಪ ಲಕ್ಷ್ಮೀಶಃ ತಯಾ ಪ್ರೀಣಾತು ಕೇಶವ.